ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು, ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ ವೀಕ್ಷಿಸಿ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುಕ್ರವಾರ ಬಂತು ಅಂದ್ರೆ ಸಂಖ್ಯಾಶಾಸ್ತ್ರದ ಬಗ್ಗೆ ಜ್ಞಾನವನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಸಂಖ್ಯೆಗಳಿಂದ ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಸಂಖ್ಯೆಗಳಿಂದ ಒಳ್ಳೇದು ಕೂಡ ಆಗುತ್ತಾ, ಸಂಖ್ಯೆಗಳಲ್ಲಿ ಇಷ್ಟು ಮಹತ್ವ ಇದೆಯಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಹೌದು, ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ಸಂಖ್ಯೆಗಳಿಗೆ ಎಷ್ಟರ ಮಟ್ಟಿಗೆ ಮಹತ್ವ ಇದೆ, ಈ ಸಂಖ್ಯೆಗಳಿಂದ ನಮ್ಮ ಅದೃಷ್ಟವನ್ನ ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು. ನಿಮ್ಮ ಸಂಖ್ಯೆಗೆ ತಕ್ಕ ಹಾಗೆ ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕಾ, ನಿಮ್ಮ ಅದೃಷ್ಟವನ್ನ ಬದಲಾಯಿಸ್ಕೋಬೇಕಾ, ಎಲ್ಲ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತಿದ್ದಲ್ಲಿ 26675051 26673333 ಈ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಬಹುದು. ಇನ್ನು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ದಲ್ಲಿ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ಅಪಾಯಿಂಟ್ಮೆಂಟ್ ನಂಬರ್ಸ್. ಆ ನಂಬರ್ಸ್ ಕಾಲ್ ಮಾಡಿ ನೇರವಾಗಿ ನೀವು ಭೇಟಿ ಮಾಡಬಹುದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ಅಭಿಷೇಕ್ ನಿರಂಜನ್ ರಾಮಮೂರ್ತಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ನಮಸ್ತೆ ಗುರು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಸೊ ಯಾರ್ಯಾರ ಕರೆ ಸಿಗುತ್ತೆ ಅಂತ ತಿಳಿಸ್ಕೊಟ್ಬಿಡಿ, ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಇವತ್ತು ಹೆಚ್ಚಿನ ಅಂಶ 1, 2, 4, 5, 6, 8 ಇವರಿಗೆ ಹೆಚ್ಚಿನ ಅಂಶ ಕಾಲ್ ಸಿಗತ್ತಪ್ಪ. ಸೊ 4ನೇ ತಾರೀಕು. ಸೊ 4ನೇ ತಾರೀಕು ಅವರು ನಮ್ಮ ಬಗ್ಗೆ ತಿಳಿಸ್ಕೊಳ್ತಾರೆ ಅಂತ ಗುರುಗಳು ತಿಳಿಸ್ಕೊಡ್ತಾರೆ. ಏನೇನು ಮೈನಸ್ ಅಂಡ್ ಪ್ಲಸಸ್ ಇರುತ್ತೆ ಇವತ್ತು ಅನ್ನೋದು ಕಾಯ್ತಾ ಇರ್ತಾರೆ. 4ನೇ ತಾರೀಕು ಹುಟ್ಟಿದವರಲ್ಲ, 4 ಅಂದರೆ ರಾಹು. 4 ಅಂದರೆ 4ನೇ ಗ್ರಹ ಅಂತ ಹೇಳ್ತೀವಿ ಸಂಖ್ಯಾಶಾಸ್ತ್ರದಲ್ಲಿ. ಹಾಗೆ 4 ಅಂದರೆ ರಾಹು ಗ್ರಹ ಅಂತ, ರಾಹು ಗ್ರಹ ಜೊತೆಲಿ ಹುಟ್ಟಿರ್ತಾರೆ ಅವರು. ಈ 4ನೇ ತಾರೀಕು ಹುಟ್ಟಿರೋಲ್ಲ ಹಾವಿನ ಸಂಬಂಧಪಟ್ಟಿದ್ದು ಅಂತ. ರಾಹು ಅಂತ ಹೇಳಿದ್ರೆ ಹಾವಿನ ತಲೆ ಅಂತ ಹೇಳ್ತೀವಿ, ಹಾವಿನ ತಲೆಯ ಭಾಗ. ಸೊ ಹಾವಿನ ತಲೆ ಭಾಗ ಅಂದ ತಕ್ಷಣ ಹಾವಿನ ತಲೆ, ಹಾವು ನೋಡಿದ್ರೆ ಭಯ ಬೀಳ್ತಾರೆ. ಸೊ ಹಾವಿನ ತಲೆ ಅಂದರೆ ಬಾಯಿ ಮೇನ್. ಸೊ ಬಾಯಲ್ಲೇ ಒಳ್ಳೆ ಮಾತುಗಾರರು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಸಿಕ್ಕಾಪಟ್ಟೆ ಮಾತಾಡಬೇಕಾದ್ರೆ ಹಾಗೆ ಲೂಸ್ ಟಾಕ್ಸ್ ಇರುತ್ತೆ, ಅನ್ನೆಸರಿ ಟಾಕ್ಸ್ ಬಂದ್ಬಿಡುತ್ತೆ ಇವರಿಗೆ. ಸೊ ಲೂಸ್ ಟಾಕ್ಸು ಅನ್ನೆಸರಿ ಟಾಕ್ಸ್ ಬಂದಾಗ ಸ್ವಲ್ಪ ಇವರು ಕೆಡ್ಸ್ಕೊಂಡ್ಬಿಡ್ತಾರೆ ಹೆಸರು. ಸೊ ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇವರು. ಹಾಗೆ ಈ 4ನೇ ಗ್ರಹ ಅಂತ ನಾನು ಹೇಳಿದೆ. ಸೊ 4 ಎಷ್ಟು ಇಂಪಾರ್ಟೆಂಟ್ ನಮ್ಮಲ್ಲೇ ಜೀವನದಲ್ಲೇ ಹಾಗೆ ಅಂತ ಹೇಳ್ಬೋದು ನೋಡಿ. ದಿಕ್ಕುಗಳು 4 ಅಂತ ಹೇಳ್ತೀವಿ, ಹಾಗೆ ವೇದಗಳು 4 ಅಂತ ಹೇಳ್ತೀವಿ, ಹಾಗೆ ನಮ್ಮ 4 ವಿಷಯ ತಿಳ್ಕೊಂಡವರು ಬುದ್ಧಿವಂತ ಅಂತ ಹೇಳ್ತೀವಿ. ಹಾಗೆ ಒಂದು ಸ್ಕ್ವೇರಲ್ಲಿ 4 ಹ್ಯಾಂಗಲ್ ಇದೆ ಅಂತ ಹೇಳ್ತೀವಿ. ಇದೆಲ್ಲ ಎಷ್ಟು ಇಂಪಾರ್ಟೆಂಟು ಈ 4ನೇ ತಾರೀಕು ಕೊಟ್ಟರು ಅಷ್ಟೇ ಇಂಪಾರ್ಟೆಂಟ್ ಇರ್ತಾರೆ. ಯಾಕಂದರೆ ಕೆಲಸದಲ್ಲಿ ಟ್ಯಾಲೆಂಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಮಾಡ್ತಾರೆ, ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ಫುಲ್ ಆಗಿ ತೋರಿಸ್ತಾರೆ, ಕಷ್ಟ ಆದ್ರೂ ಮುಗಿಸ್ಕೊಡ್ತಾರೆ. ಸೊ ಚಿಕ್ಕ ವಯಸ್ಸಲ್ಲೇ ಸಾಮಾನ್ಯವಾಗಿರು ಕಷ್ಟಪಟ್ಟೇ ಇರ್ತಾರೆ. ಸೊ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಮಿಡ್ಲ್ ಏಜಲ್ಲೇ ಸಕ್ಸಸ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ ಇರೋದನ್ನ ಇವ್ರೇನು ಮಾಡ್ತಾರೆ, ಮಿಡ್ಲ್ ಏಜಲ್ಲಿ ಕಷ್ಟ ಬಂದ್ರೂ ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟಿದ್ದೀನಪ್ಪ ಅದನ್ನು ತೊಳ್ಕೊಂಡು ಹೋಗ್ಬೋದು ಅಂತ ತೊಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗೇನಾಗುತ್ತೆ, ಕಷ್ಟ ಬಂದ್ರೂ ಇವರು ಎದುರಿಸುವಂಥದ್ದು ಧೈರ್ಯ ಇರುತ್ತೆ. ಸೊ ಧೈರ್ಯವಂತರು ಅಂತ ಹೇಳಿದಾಗ ಈ ಥರ ಸ್ಟ್ರಗಲ್ ಧೈರ್ಯವಂತರು. ಈ 4ನೇ ತಾರೀಕು ಕೊಟ್ಟರು ಆ್ಯಕ್ಚುಲಿ ಧೈರ್ಯವಂತರಲ್ಲ. ಕತ್ಲಲ್ಲಿ ಹೋಗಬೇಕು ಅಂದರೆ ಭಯ ಬೀಳ್ತಾರೆ, ಒಂದು ಹಲ್ಲಿ ನೋಡಿದ್ರೆ ಭಯ ಬೀಳ್ತಾರೆ, ಒಂದು ಜಿರ್ಲೆ ನೋಡಿದ್ರೆ ಭಯ ಬೀಳ್ತಾರೆ. ನೋಡಿ, ಹಾವು ಅಂತ ಹೇಳಿದಾಗ ನಾವೆಷ್ಟು ಭಯ ಬೀಳ್ತೀವೋ ಇವ್ರಿಗೂ ಅಷ್ಟೇ ಭಯ ಇರುತ್ತೆ. ಸೊ ಹಾವು ಸಾಮಾನ್ಯವಾಗಿ ನಮಗೇನು ಮಾಡೋದಿಲ್ಲ. ಹಾವುನ ನಾವು ಕೆದಕಿದ್ರೆ ಮಾತ್ರ ಅದು ರಿವರ್ಸ್ ಆಗುತ್ತೆ ನಮಗೆ ಹೊರತು, ಅದನ್ನ ನಾವು ಏನೋ ಮಾಡಿದ್ರೆ ಮಾತ್ರ ರಿವರ್ಸ್ ಆಗುತ್ತೆ. ಆದರೆ ಇಲ್ಲಾಂದ್ರೆ ಸುಮ್ಮನೆ ಹೋಗ್ತಾ ಇರುತ್ತೆ. ಇದು ದೊಡ್ಡವ್ರು ಹೇಳಿದರೆ, ಇದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಲ್ಲಮ್ಮ. ಸೊ ಹಾಗೆ ಇವರು ನಾವು ಅನ್ಕೊಳ್ಳೋದು ಹಾವು ಅಲ್ವಾ ತುಂಬ ಭಯ ಅಂತ, ತುಂಬ ಧೈರ್ಯ ಅಂತ. ಖಂಡಿತ ಅವ್ರಿಗೆ ಧೈರ್ಯ ಇಲ್ಲ. ಅವ್ರು ನೋಡಿದ್ರೆ ನಮ್ಗೆ ಭಯ ಹೊರತು ಅವ್ರಿಗೆ ಧೈರ್ಯ. ಕತ್ಲಲ್ಲಿ ಹೋಗ್ಬೇಕು ಅಂದರೆ ಒಂದು ಕಿಚನಲ್ಲಿ ಹೋಗಿ ಬಂದರೆ ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ನೀನು ಜೊತೆಗೆ ಬಾ, ಅಮ್ಮ ಜೊತೆಗೆ ಬಾ, ಅಕ್ಕ ಜೊತೆಗೆ ಬಾ ಅಂತ ಹೇಳ್ತಾರೆ. ಹಾಗೆ ಒಂದು ಸಣ್ಣ ಪುಟ್ಟ ಜಿರ್ಲೆ ಆಗ್ಬೋದು, ಅಲ್ಲಿ ಆಗ್ಬೋದು, ನೋಡಿದ್ರೆ ಭಯ ಬೀಳ್ತಾರಮ್ಮ ಇವರು. ಕರೆ ಸಿದ್ಧವಾಗಿದೆ.
ಹಲೋ, ನಮಸ್ತೆ. ಹೇಳಿ, ಯಾರು ಮಾತಾಡ್ ಹೆಸರು ಪದ್ಮ ಅಂತ. ಹೇಳಿ ಪದ್ಮ, ಏನು ಹೇಳಿ ಹೇಳಿ ಅಂದ್ರಲ್ಲ, ಏನು ತಿಳಿ? ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಯಜಮಾನ್ರ ಹೆಸರೇನು? ನಗರದಿಂದ ಮಾತಾಡ್ತಾ ಇದ್ದೀವಿ. ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ತೀರಾ? ಹಾ, ನಿಮ್ಮ ಯಜಮಾನ್ರ ಹೆಸರು ಹೇಳಿಮ್ಮ ಫಸ್ಟು. ಅನಂತ್ ಭಾರದ್ವಾಜ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 8 ಓಕೆ, 6 ಹಾಂ, 64 1964. ಸಮಯ ಸಮಯ 12:30, ಸೋಮವಾರ 12:30. ಮಧ್ಯಾಹ್ನ 12:30. ಹಾ, ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಅಂತ ಹೇಳಿದ್ರಿ? ಹನುಮನ್ ನಗರ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಗುರುಗಳ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾರೆ, ಸೆಮಿನಾರ್ಸ್ಗಳು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಸ್ವಂತ ಮಾಡ್ತಾ ಇದ್ದಾರೆ ಇವ್ರಿಗೆ? ಹಾ, ಓನಾಗಿ ಮಾಡ್ತಾ ಇದ್ದಾರೆ. ಓನಾಗಿ ಮೊದಲು ಕೆಲಸ ಮಾಡ್ತಾ ಇದ್ರು, ಬಿಟ್ರು? ಹಾ, ಹೌದು. ಓಕೆ, ಕೋಪ ಮಾಡ್ಕೊಂಡು ಬಿಟ್ಟು ಬಂದ್ರಾ? ಹಾ, ಹೌದು. ಹಾಂ, ಇವಾಗ ಅನಂತ್ ಭರದ್ವಾಜ್, ಅನಂತ್ ಅಂತ ಕರೀತಾರೆ, ಅನಂತ್ ಭರದ್ವಾಜ್ ಅಂತ ಕರೀತಾರ? ಅನಂತ ಅಂತ ಕರೀತಾರೆ. ಅನಂತ ಅಂತ ಕರೀತಾರೆ. ಸೊ ಅನಂತ ಅಂತ ಕರೆದಾಗ ಸ್ವಲ್ಪ ಏರುಪೇರಾಗತ್ತಮ್ಮ. ಅನಂತ ಅಂದರೆ 27 ಬಂದಾಗಿಂದ ಸ್ವಲ್ಪ ಕಷ್ಟಗಳೇ ಅನುಭವಿಸಾಗಿದೆ. ಇವ್ರು ಏನು ಮಾಡೋಕೆ ಹೋದ್ರು ಇವ್ರಿಗೆ ರಿವರ್ಸ್ ಆಗುತ್ತೆ. ಹಾ, ಇವ್ರು ಏನು ಮಾಡೋಕೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕಡೆಗೆ ಇವ್ರ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡುತ್ತೆ. ಇವ್ರು ಇಷ್ಟೆಲ್ಲ ಮಾಡಿದ್ರೆ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ಬಿಡುತ್ತೆ ಅಲ್ವಾ? ಹಾ, ಸೊ ಇವ್ರು ಹುಟ್ಟಿರೋದು 8ನೇ ತಾರೀಕು. ಸೊ 8/6/1964 ಹುಟ್ಟಿದ್ದಾರೆ. 8 ಬರ್ತ್ ನಂಬರ್ ಆಗುತ್ತೆ, ಫ್ಯೂಚರ್ ನಂಬರ್ 7 ಆಗುತ್ತೆ. ಸೊ ಯಾವಾಗ ಫ್ಯೂಚರ್ ನಂಬರ್ 8 ಮತ್ತು 7 ಬಂದಾಗ ಸ್ವಲ್ಪ ಆಪೋಸಿಟ್ ನಂಬರ್ ಅಂದಾಗ ಸ್ಟ್ರಗಲ್ ಪಡಲೇಬೇಕಾಗತ್ತೆ. ಹಾಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಕೊಟ್ಬಿಡುತ್ತೆ. ಇವ್ರು ಏನೇ ಮಾಡೋಕೆ ಹೋದ್ರೆ ರಿವರ್ಸ್ ಆಗಿಬಿಡುತ್ತಮ್ಮ ಇವರಿಗೆ. ಸೊ ಅದಕ್ಕೋಸ್ಕರ ಅನಂತ್ ಅಂದ ಹೆಸರನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಅನಂತ್ ಹೆಸರನ್ನ ಬದಲಾವಣೆ ಮಾಡ್ಕೊಂಡು, ಯಾಕಂದ್ರೆ ಟ್ಯಾಲೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ, ಇವ್ರು ಮಾಡೋದು ಚೆನ್ನಾಗಿದೆ. ಅಡುಗೆ ಎಲ್ಲ ಹೋಟ್ಲಲ್ಲೇ ತಿಂಡಿ ಎಲ್ಲ ತುಂಬ ಚೆನ್ನಾಗಿ, ಬಟ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತಲ್ಲಮ್ಮ. ಕಸ್ಟಮರ್ಸ್ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತಲ್ವಾ? ಅವರು ಇದು ವೃತ್ತಿಗೆ ಹೋದಾಗ ಅನಂತ್ ಭಾರದ್ವಾಜ್ ಅಂತಾನೆ ಮಾಡೋದು. ಓಕೆ, ಅನಂತ್ ಭಾರದ್ವಾಜ್ ಹೆಚ್ಚು ಅನಂತ್ ಅಂತ ಕರ್ಸ್ಕೊಳ್ತಾರಲ್ಲಮ್ಮ. ಹಾ, ಸೊ ಅನಂತ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ತುಂಬ ಒಳ್ಳೆ ಪೊಸಿಷನ್ಗೆ ಹೋಗಿ ಒಳ್ಳೆ ಹೆಸರು ಮಾಡೋ ಯೋಗ ಇದೆ. ಯಾಕಂದರೆ ಈಗಾಗಲೇ ಹೆಸರು ಮಾಡಿದ್ದಾರೆ, ಬಟ್ ಹೆಸರು ಮಾಡಿದ್ರೂ ಆ ಹೆಸರು ತಮಗಲ್ಲ ಅಂತ ಆಗ್ಬಿಟ್ಟಿದೆ ಈಗ. ಹಾ, ಸೊ ಯಾರು ಇವರು ಎಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡ್ತಾರೋ ಅಥವಾ ಎಲ್ಲಿ ಹೋಗಿ ಸ್ಪೀಚ್ ಕೊಡ್ತಾರೋ ಅಲ್ಲಿ ಕಂಡಕ್ಟ್ ಮಾಡೋ ಜಾಗದಲ್ಲಿ ಅವ್ರಿಗೆ ಹೆಸರು ಬರುತ್ತೆ, ಅಷ್ಟೇ ಇವ್ರಿಗೆ ಹೆಸರು ಬರಲ್ಲ. ಹಾ, ಸೊ ಆ ಥರ ಆಗ್ಬಿಡುತ್ತೆ. ಸೊ ಅನಂತ್ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಜೊತೆಗೆ ನಾನು ಏನು ಮಾಡಬೇಕು ಇವರು ಅಂತ ಹೇಳ್ಕೊಡ್ತೀನಿ. ಆದಷ್ಟು ಇವರು ಹೆಚ್ಚು ಆಂಜನೇಯನ ಪೂಜೆ ಮಾಡಬೇಕು. ಜೊತೆಗೆ ಗಣೇಶ ಪ್ರಾಣಿಮುಖ ದೇವರು ಪೂಜೆ ಮಾಡ್ತಾ ಇದ್ರೆ ಒಳ್ಳೇದು. ಜೊತೆಗೆ ಬಲಗೈ ಮಧ್ಯದ ಬರಲಿಗೆ ಒಂದು ಅಮೆಥಿಸ್ಟ್ ಅಥವಾ ಬ್ಲೂ ಸಫರ್ ಹಾಕೊಳ್ಳೋಕೆ ಹೇಳಿ. ಹಾ. ಬಲಗೈ ಯಾವಾಗ ಸರಿ ಹೋಗುತ್ತೆ ಸರಿ ಇದು? ಯಾವುದಮ್ಮ? ಇವಾಗ ತೊಂದ್ರೆ ಇರೋದು ಯಾವಾಗ ನಿವಾರಣೆ ನನ್ನ ಹೆಸರು ಬದಲಾವಣೆ ಹೇಳ್ತಾ ಇದ್ದೀನಿ. ಈಗ ನಾನು ರೆಮಿಡೀಸ್ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಆದಷ್ಟು ಹನುಮಾನ್ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬರಲಿ. ಇವರ ಏನು ಮನಸ್ಸಲ್ಲಿದೆ ಅದು ಮಾಡ್ಕೊಳ್ತಾ ಬರಲಿ. ಹಾಗೆ ಇವರು ಎಷ್ಟು ಏಜ್ ಇದೆಯೋ ಆ ಏಜ್ಗೆ ತಕ್ಕಂತೆ ಇದು ವಿಳೆದೆಲೆ ಇದೆಯಲ್ಲ, ವಿಳೆದೆಲೆ ಹಾರ ಹಾಕಬೇಕು ದೇವರಿಗೆ, ಹನುಮಾನ್ ದೇವರಿಗೆ. ಕಂಟಿನ್ಯೂ 8 ವೀಕ್ಸ್ ಹಾಕಕ್ಕೆ ಹೇಳಿ, 8 ವಾರ. ಸೊ 8 ವಾರ ಹಾಕಿದ್ರೆ ಇವ್ರಿಗೆ ಪ್ರಾಬ್ಲಮ್ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಆಗ ನೇಮ್ ಬಂದು ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಬಲಗೈ ಉಂಗುರದ ಬೆರಳಿಗೆ ಜರ್ಕಾನ್ ಅಂತ ಬರುತ್ತೆ, ಅಥವಾ ಡೈಮಂಡ್ ಹಾಕ್ಬೋದು. ಡೈಮಂಡ್ ಹಾಕೋ ಸ್ವಲ್ಪ ಕಷ್ಟ ಇರುತ್ತೆ, ಜರ್ಕಾನ್ ಅಂತ ಹಾಕ್ಕೊಳ್ಳಿ, ಒಳ್ಳೇದಾಗತ್ತಮ್ಮ. ಓಕೆ ಸರ್, ಥ್ಯಾಂಕ್ ಯು. ಸೊ 1, 2, 4, 5, 6, 8 ಅಂದರೆ 8ನೇ ಕಾಲ್ ಬಂದಿದೆ. ಸೊ 7 ಫ್ಯೂಚರ್ ನಂಬರಿಂದ ಸ್ವಲ್ಪ ಪರವಾಗಿಲ್ಲ, ಅದು 8ನೇ ಕಾಲ್ ಸಿಕ್ಬಿಟ್ಟಿದೆ. ಹಾಗೆ ಇವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸು, ಹಾಗೆ ಆನೆಸ್ಟ್ ಪರ್ಸನ್ಸ್ ಅಂತ ಹೇಳ್ತೀವಮ್ಮ. ನಿಜ ಐತಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಭಯ ಬೀಳೋದ ಬಗ್ಗೆ ಹೇಳ್ತಾ ಇದ್ದೆ. ಈಗ ಹೇಳ್ತಾರೆ. ಹಾಗೆ ಇವರಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಬರುತ್ತಮ್ಮ. ಈಗ 4ನೇ ತಾರೀಕು ಕೊಟ್ಟವ್ರಿಗೆಲ್ಲ ಮೋಸ್ಟ್ಲಿ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ. ಗ್ಲಾಸ್ ಚಿಕ್ಕ ವಯಸ್ಸಲ್ಲಿ ಹಾಕಬೇಕು ಅಂತ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಂತ ಖಂಡಿತ ಗ್ಲಾಸ್ ಹಾಕ್ಬೇಕಾಗುತ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಚೈತ್ರ ಅಂತ ಮಾತಾಡ್ತಾ ಇರೋದು. ಹೇಳಿ ಚೈತ್ರ. ನನ್ನ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ತಂಗಿ ಹೆಸರು, ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳಿ ಚೈತ್ರ. ನನ್ನ ತಂಗಿ ಹೆಸರು ಪವಿತ್ರ ಅಂತ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ January 11. ಹಾಂ, January 11 ಹೇಳಿ, ಕೇಳಿಸ್ತಿದೆ. 1995. ಟೈಮಿಂಗ್ ಬೆಳಗ್ಗೆ 9:50 ಬೆಳಗ್ಗೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದನ್ನ ಗುರುಗಳ ಮುಂದೆ ಇಡಿಮಾ.
ಏನು ಪ್ರಶ್ನೆ ಅವ್ರ ಬಗ್ಗೆ? ಗುರುಜಿ ಅವಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವಳ ಎಜುಕೇಶನ್ Education ಮುಂದೆ ಫ್ಯೂಚರ್ ಎಲ್ಲ ಹೇಗಿದೆ, ಅವಳ ನೇಮ್ ಎಲ್ಲ ಯಾವ ತರ ಇದೆ ಅಂತ ಕೇಳ್ಬೇಕಿತ್ತು. ಏನು ಮಾಡ್ತಾರಮ್ಮ ಎಜುಕೇಶನ್ ಈಗ ಅವರು? ಅವಳು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮಾಡ್ತಾರೆ. ಹೇಗೆ ಓದ್ತಾ ಇದಾರೆ ಅವರು? ಅಲ್ಲಿ ಸ್ವಲ್ಪ ಡಲ್ ಆಗಿದ್ದಾಳೆ. ನಾನು ಅದಕ್ಕೋಸ್ಕರ ಹೇಗೆ ಹೋಗ್ತಾ ಇರೋದು ಕೇಳಿ, ಯಾಕೆ ಅಂತ ಹೇಳಿದ್ರೆ ಪವಿತ್ರ ಹೆಸರು ಅಂತ ಹೇಳಿದ್ರೆ ಆಡಂಬರಕ್ಕೆ ಬರುತ್ತೆ. ಇದು ಆಡಂಬರಕ್ಕೆ, ಡ್ರೆಸ್ಗೆ, ಬ್ಯೂಟಿಗೆ, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದಾಗತ್ತೆ ಪವಿತ್ರ ಹೆಸರು. ಅಲ್ಲ, ಪಿ ಎಲ್ಲ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಪಿ ಅಂದರೆ 8 ಅಂತ ಹೇಳಿದಾಗ 11 ತಾರೀಕು ಕೊಟ್ಟಿರೋದ್ರಿಂದ 2ಕ್ಕೆ 8ಕ್ಕೆ ಆಗಲ್ಲ ಅನ್ನೋ ಕಾರ್ಯಕ್ರಮ ಹೇಳ್ತಾನೆ ಇರ್ತೀವಿ. ಯಾವಾಗ ನಮ್ಗೆ ಆಪೋಸಿಟ್ ಹೆಸರಾಗುತ್ತೋ ನಮ್ಗೆ ಆಗೋ ಕೆಲಸಗಳು ಅರ್ಧಂಬರ್ಧನ ಆಗುತ್ತೆ, ಆಪೋಸಿಟೇ ಆಗಿಬಿಡುತ್ತೆ. ಈಗ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಇಂಜಿನಿಯರಿಂಗ್ ಎಜುಕೇಷನ್ ಬ್ರೇಕ್ ಆಗಿಬಿಡುತ್ತಮ್ಮ ಹುಡುಗಿದು. ಸೊ ಅದಕ್ಕೋಸ್ಕರ ಪವಿತ್ರ ಹೆಸರು ಚೇಂಜ್ ಮಾಡ್ಕೊಬೇಕು, ಇಲ್ಲಾಂದರೆ ಎಜುಕೇಷನ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಕಾರಣ ಏನು ಬೇಕಾದ್ರೂ ಆಗ್ಬೋದು. ಎಕ್ಸಾಮ್ ಟೈಮಲ್ಲೇ ಏನೋ ಒಂದು ಆಗೋದು, ಆಗ ಎಕ್ಸಾಮ್ಗೆ ಹೋಗ್ದಿರಾಗೋದು, ಈ ಥರ ತೊಂದರೆಗಳು ಆಗಿಬಿಡುತ್ತೆ. ಅದಕ್ಕೋಸ್ಕರ ಪವಿತ್ರ ಹೆಸರನ್ನು ಬದಲಾವಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪವಿತ್ರ ಹೆಸರು ಸೆಕೆಂಡ್ ನೇಮ್ ಮಾಡ್ಕೊಂಡು ಅದು ಮುಂದೆ ಒಂದು ಒಳ್ಳೆ ಹೆಸರು ಮಾಡಿಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ. ಇವ್ರ ಜೊತೆಗೆ ಇವ್ರು ಏನು ಮಾಡಬೇಕು ಅಂತ, ಯಾಕಂದರೆ 11 1 95 2 ಮತ್ತು 9 ಬರುತ್ತೆ. ಫ್ಯೂಚರ್ ನಂಬರ್ 9 ಬರುತ್ತೆ. ಆಪೋಸಿಟ್ ನಂಬರ್ ಇರೋದ್ರಿಂದ ಕಷ್ಟಗಳು ಸ್ವಲ್ಪ ಆಗ್ಬಿಡುತ್ತೆ, ಹೆಲ್ತ್ ಇಶ್ಯೂಸ್ ಸ್ವಲ್ಪ ಕೊಟ್ಬಿಡುತ್ತೆ. ಸೊ ಅದರಿಂದ ಅವರು ಆದಷ್ಟು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಲಿ, ಜೊತೆಗೆ ಸುಬ್ರಹ್ಮಣ್ಯ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಜೊತೆಗೆ ಎಜುಕೇಷನ್ ಪರ್ಪಸ್ಗೆ ಎಡಗೈ ತೋರು ಬೆರಳಿಗೆ ಒಂದು ಟೋಪಾಸ್, ಎಡಗೈ ಕಿರು ಬೆರಳಿಗೆ ಒಂದು ಪಚ್ಚೆ ಹಾಕೊಂಡ್ರೆ ಎಜುಕೇಶನ್ ತುಂಬ ಚೆನ್ನಾಗಾಗುತ್ತೆ. ಹೆಸರು ಬದಲಾವಣೆ ಇಸ್ ಎ ಮಸ್ಟ್ ಅಮ್ಮ. ಫ್ಯೂಚರ್ ಹೆಸರು ಖಂಡಿತ ಫ್ಯೂಚರ್ ಚೆನ್ನಾಗಿರುತ್ತೆ. ನಾವು ಹೆಸರೇ ಉಸಿರು ಅಂತ ಹೇಳ್ತಾ ಇರ್ತೀವಲ್ಲ, ಸೊ ಆ ಹೆಸರು ಉಸಿರು ಯಾಕೆ ಅಂತ ಹೇಳಿದ್ರೆ 2ಕ್ಕೆ 2ಕ್ಕೆ ಆಗಲ್ಲ ಅನ್ನೋ ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ಸೊ 2ಕ್ಕೆ 2ಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಫ್ಯೂಚರ್ ನಂಬರ್ ಇಂದ ಸ್ವಲ್ಪ ಅಕಸ್ಮಾತ್ ಮ್ಯಾಚ್ ಆಗಿದ್ರೆ ಪರವಾಗಿಲ್ಲ, ಅಂತ 50% ಮ್ಯಾಚಿಂಗ್ ಇರ್ಬೋದು. ಅದೇ 50% ಮ್ಯಾಚಿಂಗ್ ಅಮ್ಮ. ನೀವೇ ಸೋಲ್ಬೇಕು, ಅವ್ರು ಗೆಲ್ತಾರೆ. ನೀವೇ ಸೋಲ್ಬೇಕು, ಅವ್ರು ಗೆಲ್ತಾರೆ ಅಲ್ವಾ? ಅದಕ್ಕೋಸ್ಕರ ಹೆಸರು ಬದಲಾವಣೆ ಮಾಡ್ಕೊಂಡು ಚೈತ್ರ ಹೆಸರು ಕೂಡ ಚೆನ್ನಾಗಿಲ್ಲ. ನೀವು ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಚೈತ್ರ ಅಂದ್ರೆ 17 ಬರುತ್ತೆ, ಅದು 8 ಬರುತ್ತೆ. ಹೌದಮ್ಮ, ನೀವು 2 ತಾರೀಕು ಕೊಟ್ಟಿದ್ದೀರಾ, ಚೈತ್ರ ಅಂತ ಹೆಸರು ಹೇಳಿದ್ರಿ. ಚೈತ್ರ ಅಂದ್ರೆ 17 ಬರುತ್ತೆ, ಚೈತ್ರ 17 ಅಂದ್ರೆ 8 2ಕ್ಕೆ 8ಕ್ಕೆ ಆಗಲ್ಲ ಅಂದರೆ ನೀವು ಸ್ಟ್ರಗಲ್ ಪಡಬೇಕಾಗತ್ತೆ. ನಿಮಗೂ ಎಜುಕೇಷನ್ ಬೇಕು, ಅಥವಾ ಮ್ಯಾರೇಜಲ್ಲಿ ಸ್ವಲ್ಪ ಡಿಲೇ ಆಗೋದು, ಅಥವಾ ಮದುವೆ ಆದಮೇಲೆ ಮಕ್ಕಳಾಗದಿರೋದು, ಈ ತೊಂದರೆಗಳೆಲ್ಲ ಕೊಟ್ಬಿಡುತ್ತೆ. ನೀವು ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಸೊ ಅಕ್ಕ ತಂಗಿ ಇಬ್ರು ಹೆಸರಿನ ಬದಲಾವಣೆ ಅವಶ್ಯಕತೆ ಇದೆ. 2ನೇ ನಂಬರು ಭಾಳ ಬುದ್ಧಿವಂತರು. 2ನೇ ನಂಬರ್ 2 ಕೆಲಸಕ್ಕೆ ಮಾಡಿಸ್ಕೊಂಡ್ಬಿಡ್ತಾರೆ ಯಾವಾಗಲೂ. ನೋಡಿ, ಇಬ್ಬರ ಬಗ್ಗೆ ಹೇಳ್ಬಿಟ್ಟವ್ರು. ಓಕೆ, ಈಗ ನಾನು ಹೇಳ್ತಾ ಇದ್ದೆ ಇವರು ಸ್ವಲ್ಪ ಭಯಸ್ಥರು ಅಂತ ಹೇಳ್ತಾ ಇದ್ದೆ. ಎಷ್ಟೇ ಧೈರ್ಯವಂತರಾದರೂ ಧೈರ್ಯವಂತರ ದಪ್ಪ ಬಟ್ಟಾಗಿರ್ತಾರೆ, ಬಟ್ ಆದ್ರೂ ಧೈರ್ಯ ಇಲ್ಲ ಇವರಿಗೆ. ಹಾಗೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ ಅಂತ ಹೇಳಿದೆ. ಚಿಕ್ಕ ವಯಸ್ಸು ಸ್ಟ್ರಗಲ್ ಪಟ್ಟು ಮಿಡ್ಲ್ ಏಜಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತೊಗೊಂಡು ತುಂಬ ಚೆನ್ನಾಗಿ ಫೇಮಸ್ ಆಗೋದು, ತುಂಬ ಚೆನ್ನಾಗಿ ಕೆಲಸ ಮಾಡೋದು, ಇವ್ರು ಒಳ್ಳೆ ಹೆಸರು ತೊಗೊತಾರೆ. ಸೊ ಮಿಡ್ಲ್ ಏಜಲ್ಲೇ ಸಕ್ಸಸ್ಫುಲ್ ಆಗುತ್ತೆ ಇವ್ರಿಗೆ ಹೆಚ್ಚು. ಹಲೋ, ನಮಸ್ತೆ, ಹೇಳಿ. ಸುರೇಶ್ ಅಂತ ಮಾತಾಡೋದು. ಹೇಳಿ ಸುರೇಶ್, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆನೇ. ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಗೊತ್ತಿದೆಯಲ್ವಾ ನಿಮಗೆ? 6/10/1968. ಓಕೆ, ಹೇಳಿ ಟೈಮಿಂಗ್ ಹೇಳಿ. ಮಾರ್ನಿಂಗ್ 6:30. ಮಾರ್ನಿಂಗ್ 6:30. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ. ಸರ್, ಬೆಂಗಳೂರಲ್ಲಿ ಎಲ್ಲಿ, ಯಾವ ಪ್ಲೇಸಿಂದ? ಬೆಂಗಳೂರಿಂದ HSR ಲೇಔಟ್. ಓಕೆ ಸರ್, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಹೇಳಿ. ಹಲೋ ಹಲೋ ಹಲೋ, ಹೇಳಿ ಸುರೇಶ್ ಅವರೇ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರ ಸುರೇಶ್, ಹೇಳಿ ಸುರೇಶ್. ಅದೇ 16 ಅದು ನಮ್ದು ಹೆಂಗಿದೆ ಸರ್? ಓಕೆ, ಏನು ಪ್ರಶ್ನೆ ನಿಮ್ದು ಹೇಳಿ ಸುರೇಶ್. ಐ ಮೀನ್ ಫ್ಯೂಚರ್ ಹೆಂಗಿದೆ, ಏನೊಂದು ಕೆಲಸ ಆಗ್ತಾ ಇಲ್ಲ. ಓಕೆ, ಸುರೇಶ್ ಅಂತ ಹೆಸರಿಟ್ಕೊಂಡಿದ್ದೀರಾ? ಹುಟ್ಟಿದ 6ನೇ ತಾರೀಕು ಅಲ್ವಾ? ಸುರೇಶ್ ಹುಟ್ಟಿದ 6ನೇ ತಾರೀಕು. ಸುರೇಶ್ ಅಂತ ಸೂರ್ಯ ಅಂತ ಕರೆದ್ಬಿಟ್ಟು ಸುರೇಶ್ ಅಂತ ಕರೀತಾರ? ಸುರೇಶ್ ಅಂತ ಕರೀತಾರೆ. ಸೊ ಎಸ್ಸಿಂದ ಹೆಸರಿಟ್ಕೊಂಡ್ಬಿಟ್ಟಿದ್ದೀರಾ. ನಾನು ಕಾರ್ಯಕ್ರಮ ಹೇಳ್ತಾರೆ ಎಸ್ ಇಸ್ ಈಕ್ವಲ್ ಟು ನೋ ಅಂತ ಹೇಳ್ತಾ ಇರ್ತೀರಿ. ಎಸ್ ಅಲ್ಲಿ ಹೆಸರಿಟ್ಕೊಂಡಿದ್ರೆ ಸ್ವಲ್ಪ ಕಷ್ಟಗಳು ಸ್ಯಾಕ್ರಿಫೈಸ್ ಲೈಫ್ ಆಗಿಬಿಡುತ್ತೆ ಅಂತ. ಸೊ ಹುಟ್ಟಿರೋದು 6ನೇ ತಾರೀಕು, ಎಸ್ ಅಂದರೆ 3, 6ಕ್ಕೆ 3ಕ್ಕೆ ಆಗಲ್ಲ. ಸೊ 6ಕ್ಕೆ 3ಕ್ಕೆ ಆಗಲ್ಲ ಅಂದರೆ ನೀವು ಸ್ವಲ್ಪ ಕಷ್ಟನೇ ಪಡಬೇಕಾಗತ್ತೆ. ಸೊ ಕಷ್ಟಪಟ್ಟರು ನಿಮ್ಗೋಸ್ಕರ ಕಷ್ಟಪಡಲ್ಲ, ನೀವು ಬೇರೆಯವ್ರಿಗೋಸ್ಕರ ಕಷ್ಟಪಡಬೇಕಾಗತ್ತೆ. ಬೇರೆಯವ್ರ ಕಷ್ಟನ ಅಲ್ಲ, ಬೇರೆಯವ್ರ ಕಷ್ಟ ತಲೆ ಮೇಲೆ ಹಾಕೊಳ್ಳೋದು, ಬೇರೆಯವ್ರ ಕಷ್ಟಕ್ಕೆ ಮುಂದೆ ಹೋಗೋದು, ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ ಅದು. ಸೊ ಇದಕ್ಕೋಸ್ಕರ ಸುರೇಶ್ ಹೆಸರು ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಟ್ಯಾಲೆಂಟ್ ಚೆನ್ನಾಗಿದೆ, ನಿಮ್ಮ ಮಾತು ಚೆನ್ನಾಗಿದೆ, ನೀವು ಮಾಡೋ ಕೆಲಸನೂ ಚೆನ್ನಾಗಿದೆ, ರಿಸಲ್ಟ್ಸ್ ಇಲ್ಲ. ಎಕ್ಸಾಮೆಲ್ಲ ಬರೆದೆ, ಎಕ್ಸಾಮಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದಿಲ್ಲ, ಕಷ್ಟ ಆಗ್ಬಿಡುತ್ತಲ್ಲ ಸುರೇಶ್. ಸೊ ಎಲ್ಲ ಎಕ್ಸಾಮ್ ಮಾಡ್ತಾ ಇದ್ದೀರಾ, ಬಟ್ ಪಾಸಿಂಗ್ ಮಾರ್ಕ್ಸ್ ಬರ್ತಾ ಇಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನಿಮ್ಮ ಹೆಸರು ಬದಲಾವಣೆ ಮಾಡಿಕೊಂಡ್ರೆ ಸುರೇಶ್ ತುಂಬ ಚೆನ್ನಾಗಿರ್ತೀರಾ. ಜೊತೆ ನಾನು ಸ್ವಲ್ಪ ಹಿಂಟ್ಸ್ ಹೇಳ್ತೀನಿ, ಅದು ಫಾಲೋ ಮಾಡಿ. ಆದಷ್ಟು ನಿಮಗೆ ಕಲರ್ಸ್ ಆಗೋದು ಅಂತ ಗ್ರೀನ್ ಕಲರ್,
ಯೆಲ್ಲೋ ಕಲರ್, ವೈಟ್ ಕಲರ್ ಬೆಸ್ಟ್ ಕಲರ್ಸು. ಯಾವುದೇ ಕಾರ್ಯಕ್ರಮ ಯಾವುದೋ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಕಲರ್ ಬಟ್ಟೆ ಹಾಕ್ಕೊಳ್ತಾ ಹೋಗಿ. ಬ್ಲ್ಯಾಕ್ ಅವಾಯ್ಡ್ ಮಾಡಿ, ರೆಡ್ ಅವಾಯ್ಡ್ ಮಾಡಿ. ಜೊತೆಗೆ ಹೇಳಿ ಸರ್, ಇದು ನಮ್ಮ ಬಿಸ್ನೆಸ್ ಈಗ ಸಿಮೆಂಟ್ ಬಿಸ್ನೆಸ್ ಮಾಡ್ತಾ ಇದೀವಿ. ಓಕೆ. ಬಟ್ ಏನ್ 20 ವರ್ಷ ದುಡಿತಾ ಇಲ್ಲ, ಒಂದ್ ಸೈಟ್ ತೊಗೊಳಕ್ಕಾಗಿಲ್ಲ, ಒಂದ್ ಜಮೀನ್ ತೊಗೊಳಕ್ ಏನು ಬೇರೆಯವ್ರ ಮನೆ ಕಟ್ಟೋಸ್ ಸರ್ ನೀವು ನೋಡಿ ಸುರೇಶ್ ಅವರೇ, ನೀವು ನೋಡಿ ನಾನು ಸೈಟ್ ತೊಗೊಳಕ್ಕಾಗಿಲ್ಲ, ಬಟ್ ಬೇರೆ ನನಗೆ ನಾನು ಬಂದ್ಬಿಟ್ಟು ಸುರೇಶ್ ಸೈಟ್ ತೊಗೋಬೇಕು ಬನ್ನಿ ಅಂದ್ರೆ ನನಗೆ ಬಂದು ಕೊಟ್ಬಿಟ್ಟು ಹೋಗ್ಬಿಡ್ತೀರಾ? ಅಲ್ಲಿ ನನಗೆ ಸಕ್ಸಸ್ ಆಗುತ್ತೆ ಹೊರತು ನಿಮ್ಗೆ ಸಕ್ಸಸ್ ಆಗಲ್ಲ. ಸೊ ಸಕ್ಸಸ್ ಯಾರಿಗಾಗಬೇಕು? ನಾನು ಇವಾಗ ನೋಡಿ 1000 ರೂಪಾಯಿ ನಾನು ದುಡಿತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. 50 ರೂಪಾಯಿ ನಾನು ತಿಂದೆ, 950 ರೂಪಾಯಿ ಬೇರೆ ತಿಂದ್ರೆ ಕಷ್ಟ ಅಲ್ವಾ ಸುರೇಶ್? ಅದೇ ನಿಮ್ಗೆ ಆಗ್ತಾ ಇರೋದು ಈಗ. ಸೊ ಅದರಿಂದ ಹೌದು, ಯಾಕಂದ್ರೆ ನಿಮ್ಮ ನೋಡಿ ಸಿಮೆಂಟ್ ಅಂಗಡಿ ಇದೆ, ನಿಮ್ಮ ಕೆಲಸದವ್ರಿಗೆಲ್ಲ ಕರೆಕ್ಟಾಗಿ ಸ್ಯಾಲ್ರಿ ಕೊಡ್ತೀರಾ, ನಿಮ್ಮ ಬಾಡಿಗೆ ಕರೆಕ್ಟಾಗಿ ಕೊಡ್ತೀರಾ. ನಿಮ್ಮ ಮನಸ್ಸಲ್ಲಿ ಏನು ಬಂದಿದೆ, ಅಯ್ಯೋ ಬಾಡಿಗೆ ನನ್ನ ಕೆಲಸದವ್ರು ಕೊಟ್ಬಿಟ್ಟು ಸಾಕಪ್ಪ ನಂದಂಗೆ ನಡ್ಕೊಂಡು ಹೋಗುತ್ತೆ ಅಂದ್ಬಿಡ್ತೀರಾ ನೀವು. ಸೊ ಅದಕ್ಕೋಸ್ಕರ ಸುರೇಶ್ ಹೆಸರು ಬದಲಾವಣೆ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತೀರಾ. ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ನೀವೇನು ಅನ್ಕೊಂಡ್ರೆ ಖಂಡಿತ ಆಗ್ಬೋದು. ಫ್ಯೂಚರ್ ಚೆನ್ನಾಗಿ ಖಂಡಿತ ಇದೆ, ಬಟ್ ಸುರೇಶ್ ಹೆಸರಲ್ಲಿ ಇಲ್ಲ. ಸೊ ಸುರೇಶ್ ಹೆಸರು ಕಷ್ಟ ಆಗತ್ತೆ. ಸುರೇಶ್ ಕಷ್ಟಪಡ್ಬೇಕು. ಯಾಕಂದ್ರೆ ಈಗ ಒಂದು ಬೋರ್ ಹಾಕ್ಬೇಕಂದ್ರೆ ಒಂದು 350 ಅಡಿ 400 ಅಡಿ ನೀರು ಸಿಕ್ಕಿದ್ರೆ ಪರವಾಗಿಲ್ಲ. 1500 ಅಡಿ ನೀರು ಸಿಕ್ಕಿದ್ರೆ ಸ್ವಲ್ಪ ಕಷ್ಟ. ಅಲ್ಲಿ ಇದು ಕಲ್ಲು ಸಿಕ್ಬಿಡಿದೆ ಅಂದ್ಬಿಟ್ಟು ತುಂಬಾ ಕಷ್ಟಪಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಸುಖವಾಗಿರ್ಬೇಕು, ನಿಮ್ಮ ಕಷ್ಟದಿಂದ ಮೇಲೆ ಬರಬೇಕು ಅಂದ್ರೆ ಈಗ ಸಮುದ್ರದಲ್ಲಿ ಬಿಟ್ಬಿಡಿದ್ರೆ ಈಜು ಗೊತ್ತಿಲ್ಲ. ಸೊ ದಡ ಸೇರ್ಕೋಬೇಕು. ಸರ್ ನಿಮ್ಮ ಜೊತೆ ಬೆಳೆಸಿದವ್ರು ತುಂಬಾ ಜನ ಬೆಳೆಸ್ಬಿಟ್ಟಿದ್ದೀರಾ ನೀವು. ಯಾಕಂದ್ರೆ ಎಸ್ ಅಂತ ಹೇಳಿದ್ರೆ ಗುರು ಅಂತ, ಮೂರು ಅಂದ್ರೆ ಗುರು ಅಂತ, ಗುರು ಬರೀ ಶಿಷ್ಯನ ಬೆಳೆಸೋದೇ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಬೆಳಿಬೇಕು. ನೀವು ಬೆಳಿಬಿಟ್ಟು ಆಮೇಲೆ ಇನ್ನೊಬ್ಬರನ್ನ ಬೆಳೆಸಿ, ಅದು ಒಳ್ಳೇದಾಗತ್ತೆ. ಸೊ ನೇಮ್ ಬದಲಾವಣೆ, ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ನೇರವಾಗಿ ಬಂದು ಭೇಟಿ ಮಾಡಿ, ನಾವು ಒಳ್ಳೆ ಹೆಸರು ಕೊಡ್ತೀನಿ. ಆ ಹೆಸರು ಖಂಡಿತ ನಿಮ್ಮ 3 ಮಂತ್ಸ್ ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ. ನಾನು 3 ಮಂತ್ಸ್ ಒಳಗೆ 1 ಕೋಟಿ ರೂಪಾಯಿ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಯಾವ ಕ್ಲೈಂಟ್ಸ್ಗೂ ನಾನು ಹೇಳಲ್ಲ. ನೀವು ಏನು ಮಾಡ್ತಾ ಇದ್ದೀರಾ ಈಗ ಅದಕ್ಕಿಂತ ಹೆಚ್ಚು 1 ವರ್ಷದಲ್ಲೇ ಗ್ಯಾರಂಟಿ ಮಾಡ್ತೀರಾ. ಇವತ್ತು ಏನಿದ್ದೀರಾ 1 ವರ್ಷದಲ್ಲೇ ಡಬಲ್ ಆಗ್ತೀರಾ ಅಂತ ಖಂಡಿತ ಹೇಳ್ತೀನಿ. ಕೋಟಿ ರೂಪಾಯಿ ಆಶ್ವಾಸನೆ ನಾನು ಕೊಡೋದಿಲ್ಲ. ಅಲ್ಲ ನಾನು ಸುರೇಶ್ ಅವ್ರಿಗೆಲ್ಲ ಹೇಳ್ತಿರೋದು, ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಗುರುಗಳ ಹತ್ರ ಹೋಗಿದ ತಕ್ಷಣ ಕೋಟಿ ರೂಪಾಯಿ ಬಂದ್ಬಿಡುತ್ತೆ ಖಂಡಿತ ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ಸಂಖ್ಯಾಶಾಸ್ತ್ರ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಏನು ಪವರ್ ಇದೆಯೋ ಅದು ನಾವು ತೆಕ್ಕೊಡೋದು. ಸೊ ನಾನೇನು ಮಾಡೋದಿಲ್ಲ, ಮಾಟ ಮಂತ್ರ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಸೊ ನಿಮ್ಮಲ್ಲಿ ಏನಿದೆಯೋ ಆ ಪವರ್ ತಗೊಳ್ಳಿ ಅಂತ ನಾವು ಹೇಳೋದು. ತುಂಬಾ ಚೆನ್ನಾಗಿದೆ ಡೇಟ್ ಆಫ್ ಬರ್ತ್. ನಾನು ಹೇಳಿದ್ನಲ್ಲ, ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದೆ. ಲಕ್ಷ್ಮೀ ಪುತ್ರ ಅಂತ ಹೇಳ್ಬೇಕಾದ್ರು ಲಕ್ಷ್ಮೀ ಪುತ್ರ ಅಲ್ಲ ಈಗ. ಸೊ ಅದಕ್ಕೋಸ್ಕರ ನೀವು ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ. ಓಕೆ, ಸೊ ಎಲ್ಲಾನು ತಿಳ್ಕೊಳ್ಳೋ ಒಂದು ಕುತೂಹಲ ಇತ್ತು ಬಹುಶಃ ಸುರೇಶ್ ಅವ್ರಿಗೆ ಕಾರ್ಯಕ್ರಮದಲ್ಲಿ. ಸುರೇಶ್ ದಯವಿಟ್ಟು ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಏಕೆಂತಂದರೆ ಸಾಕಷ್ಟು ಜನ ಕರೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತಿನ ವಿಷಯದ ಬಗ್ಗೆ ಕೂಡ ತಿಳಿಸ್ಬೇಕಾಗತ್ತೆ. ಸೊ ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಲ್ಲಿ ನಿಮಗೆ ಅದೃಷ್ಟ ಖಂಡಿತವಾಗ್ಲೂ ಇದೆ ಅಂತ ಗುರುಗಳು ಹೇಳಿದ್ದಾರೆ. ಸೊ ಹಾಗಾಗಿ ನೇರವಾಗಿ ಭೇಟಿ ಮಾಡಿ, ಅಪಾಯಿಂಟ್ಮೆಂಟ್ ಸಂಖ್ಯೆಗೆ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ಸಿಕ್ಕಲ್ಲಿ ನೀವು ಅರ್ಧ ಗಂಟೆ ಮುಂಚೆ ನಮ್ಮ ಕಚೇರಿಯಲ್ಲಿ ಇರಬಹುದು. ಸೊ ಪ್ರಯತ್ನ ಪಡಿ, ಅಪಾಯಿಂಟ್ಮೆಂಟ್ ನಂಬರ್ಸ್ಗೆ ಈಗಲೇ ಕಾಲ್ ಮಾಡಬಹುದು ನೀವು. ಸೊ ಗುರುಗಳು ಮಾತಾಡ್ತಾ ಇದ್ರಿ 4ನೇ ತಾರೀಕು ಅವರು. ಸೊ ಅವ್ರು ಬಯಸ್ತರು ಅಂತ ಹೇಳಿದೆ. ಸೊ ಸ್ಟಾಕ್ ಬಗ್ಗೆ ತುಂಬಾ ಹೇಳ್ಬಿಟ್ರೆ ಅವರು ಇನ್ನು ಫೇಲ್ಯೂರ್ಸ್ ಬಗ್ಗೆ, ಅಪ್ಸೆಟ್ ಬಗ್ಗೆ ಯಾವುದು ಯೋಚನೆ ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚು ಥಿಂಕ್ ಮಾಡೋದು. ಯಾಕಂದರೆ ಫೇಲ್ಯೂರ್ಸ್ ಬಂದಾಗ, ಅಪ್ಸೆಟ್ ಆದಾಗ ತುಂಬ ಜನ ತಲೆ ಮೇಲೆ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಬಟ್ 4ನೇ ತಾರೀಕು ಅವ್ರು ಖಂಡಿತ ಮಾಡಲ್ಲ. ಫೇಲ್ಯೂರ್ಸ್ ಅಪ್ಸೆಟ್ ಆದಾಗ ಅವ್ರು ನಂಗೆ ಫೇಲ್ಯೂರ್ ಆಗಿದೆ, ನೆಕ್ಸ್ಟ್ ಟೈಮ್ ನಾನು ಸಕ್ಸಸ್ ಮಾಡ್ತೀನಿ, ಸಕ್ಸಸ್ ಆಗಿಬಿಡ್ತಾರೆ. ಹಾಗೆ ಇವರು ಬೇರೆಯವರು ಇವ್ರನ್ನ ಸ್ಟ್ರೆಂತ್ನ ಬೇರೆಯವರಿಂದ ಇವ್ರ ಸ್ಟ್ರೆಂತ್ ಅಫೆಕ್ಟ್ ಆಗೋದಿಲ್ಲ. ಬೇರೆಯವರು ವೀಕ್ನೆಸ್ಸಿಂದ ಅಥವಾ ಇವರು ಬೇರೆಯವ್ರು ನೋಡ್ಬಿಟ್ಟು ಅಯ್ಯೋ ನಾನು ಅವ್ರು ವೀಕ್ ಆಗಿದ್ದಾರೆ ನಾನು ವೀಕ್ ಆಗ್ತೀನಿ ಅಂತ ಖಂಡಿತ ಆಗಲ್ಲ. ಅವ್ರು ವೀಕ್ ಆಗಿದ್ದಾರಲ್ಲ ನಾನು ನೆಕ್ಸ್ಟ್ ಆ ವೀಕ್ ಆಗಬೇಡ್ದು ಅಂದ್ಬಿಟ್ಟು ಸ್ಟ್ರೆಂತ್ ಸ್ಟ್ಯಾಂಡ್ ಆಗಿಬಿಟ್ಟು ಇನ್ನೊಬ್ರು ಸಪೋರ್ಟ್ ಮಾಡೋಂಥ ಹೋಗುತ್ತೆ. ಹಾಗೆ ಪಬ್ಲಿಕ್ ಸರ್ವಿಸ್ ತುಂಬ ಇಷ್ಟ. ಹಾಗೆ ಇವರು ಬಡವರಿಗೆ ಹೆಲ್ಪ್ ಮಾಡೋದು ತುಂಬ ಇಷ್ಟ. ಯಾಕೆ ಬಡ ಬಗ್ಗರು ಅಂದರೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ರೋಡಲ್ಲಿ ಯಾರೋ ಒಂದು 4ನೇ ತಾರೀಕು ಮಗು ಇದೆ, ಒಂದು ಸಣ್ಣ ಮಗು ಅವ್ರ ಮನೇಲಿದೆ ಅಂದರೆ ಆ ತಂದೆ ತಾಯಿ ಹೋಗ್ಬೇಕಾದ್ರೆ ಅಪ್ಪ ನೋಡಪ್ಪ ತುಂಬ ಬಡವ, ನೋಡಿ ಊಟ ಇಲ್ಲ, ಊಟ ಕೊಡ್ಸೋಣ ಅಂತ ಹೇಳ್ತಾರೆ. ಸಣ್ಣ ಮಗುಗೆ ಯೋಚನೆ ಬರುತ್ತೆ ಅಂದರೆ, ಯಾಕಂದರೆ ಸಣ್ಣ ಮಗುಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ. ಅಷ್ಟು ಬುದ್ಧಿವಂತರಮ್ಮ ಈ 4ನೇ ತಾರೀಕು ಅವರು. ಅದಕ್ಕೋಸ್ಕರ ಫಸ್ಟ್ ಸ್ಟ್ರಗಲ್ ಇರೋದ್ರಿಂದ ಮುಂದೆ ಸ್ಟ್ರಗಲ್ ಬರಬೇಕಾದ್ರೆ ಅದನ್ನು ತಳ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಜಾಡೋದು, ಸಮುದ್ರದಲ್ಲಿ ಈಜಾರು ಬಂದ್ಬಿಟ್ಟಿರ್ತಾರೆ. ಸೊ ಕೆರೆಯಲ್ಲಿ ಈಜಾಡೋದು ತುಂಬ ಈಸಿ. ಸೊ ಅದಕ್ಕೋಸ್ಕರ ಇವ್ರ ಕಷ್ಟಗಳು ಚಿಕ್ಕ ವಯಸ್ಸಲ್ಲಿ ಕಷ್ಟ ಇರೋದ್ರಿಂದ ಮುಂದಕ್ಕೆ ತುಂಬ ಚೆನ್ನಾಗಿ ಆಗ್ತಾರೆ, ತುಂಬ ಸಕ್ಸಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಯಾವುದೇ ಕಾರಣಕ್ಕೂ ಭಯ ಬೀಳುವಂಥದ್ದು ಇಲ್ಲ.
ಇವರು ಸ್ವಲ್ಪ ಕೋಪ ಹಠ ಜಾಸ್ತಿ ಇರುತ್ತೆ ಇವರಿಗೆ. ಆ ಕೋಪ ಹಠನ ಸ್ವಲ್ಪ ಕಡಿಮೆ ಮಾಡಿದ್ರೆ, ಕಂಟ್ರೋಲ್ ಮಾಡಿದ್ರೆ ಗ್ರೇಟ್ ಪೊಸಿಷನ್ಸ್ಗೆ ಹೋಗೋರು ಇದ್ದಾರೆ. ಯಾಕೆ ಈಗ 4ನೇ ತಾರೀಕು ಕೊಟ್ಟರು ತುಂಬ ಗ್ರೇಟ್ ಪೊಸಿಷನ್ ಇದ್ದಾರೆ. ಕಡೆಗೆ ನಾವು ಅವರು ಯಾರು ಇದ್ದಾರೆ ಅಂತ 3-4 ಜನ ಹೇಳೋಣ ಎಕ್ಸಾಂಪಲ್ಸು. ಸೊ 4ನೇ ತಾರೀಕು ಟ್ಯಾಲೆಂಟ್ ಎಷ್ಟಿದೆ, ಆ ಟ್ಯಾಲೆಂಟ್ ಪ್ರಕಾರ, ಯಾಕಂದರೆ ಮಾತಿಂದನೇ ಗೆಲ್ಲೋದು ಜಾಸ್ತಿ. ಅದಕ್ಕೆ ಮಾರ್ಕೆಟಿಂಗಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ಇವರು. ಮಾತೇ ಗ್ರೇಟ್ ಇವ್ರಿಗೆ. ಬಟ್ ಮಾತು ಎಷ್ಟು ಇಂಪಾರ್ಟೆಂಟು, ಮಾತು ಎಷ್ಟು ಹೆಸರು ಕೊಡುತ್ತೆ ಅವರಿಗೆ, ಆ ಮಾತೇ ಇವ್ರಿಗೆ ಹೆಸರು ಕೂಡ ಕೆಡಿಸುತ್ತೆ. ಯಾಕಂದರೆ ಅತಿ ಮಾತು. ಸೊ ಮಾತು ಇದೆ, ಅತಿ ಮಾತು ಬಂದಾಗ ಕಷ್ಟಗಳಾಗ್ಬಿಡುತ್ತೆ. ಆವಾಗಲೇ ಇವರು ಸ್ವಲ್ಪ ನಿಷ್ಠುರ ಆಗಿಬಿಟ್ಟು ಬೇರೆಯವರಿಂದ ದೂರ ಹೋಗ್ತಾರೆ. ಹಾಗೆ ಇವರು ಮದುವೆ ವಿಷಯದಲ್ಲೇ ಲವ್ ಮ್ಯಾರೇಜ್ ಆಗೋದು ಜಾಸ್ತಿ ಇರುತ್ತೆ. ನಾನು ಹೇಳಿದೆ ಗ್ಲಾಸ್ ಹಾಕಬೇಕು, ಚಿಕ್ಕ ವಯಸ್ಸಲ್ಲೇ ಹಾಕ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲ ಅಂದರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಖಂಡಿತ ಹಾಕಲೇಬೇಕಾಗತ್ತೆ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಆ ಫ್ಯೂಚರ್ ನಮ್ಮಲ್ಲಿ ಏನಾದ್ರು ಚೇಂಜಸ್ ಇರಬೇಕು. 4ನೇ ತಾರೀಕು ಅಂದರೆ ಖಂಡಿತ ಹಾಕಲೇಬೇಕು. ಸೊ ಯಾಕಂದರೆ ಐ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಹಾವಿಗೆ ಹೇಳ್ತಾರೆ ಸ್ವಲ್ಪ ಹಾವು ಕಣ್ಣು ಸ್ವಲ್ಪ ಮಂದನೆ ಅಂತ ಹೇಳ್ತಾರೆ. ಹಾವು ಮಂದ ಕಣ್ಣು ಅಂದಾಗ ಈ 4ನೇ ತಾರೀಕು ಹಾವು ಸಂಬಂಧಪಟ್ಟಂತೆ ಸ್ವಲ್ಪ ಕಣ್ಣು ಕೂಡ ಹಾಗೆ ಥರ ಇರುತ್ತೆ. ಕಣ್ಣು ಆಪ್ರೇಷನ್ ಆಗೋ ಲೆವೆಲ್ ಆಗ್ಬೋದು, ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋ ಲೆವೆಲ್ ಆಗೋದು ಕಣ್ಣು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ವಲ್ಪ ಅದಕ್ಕೋಸ್ಕರ ಹುಷಾರಾಗಿರಬೇಕು. ಯಾಕಂದರೆ ಇವರು ತರಕಾರಿಗಳು ಸ್ವಲ್ಪ ಜಾಸ್ತಿ ತಿನ್ನಲ್ಲಮ್ಮ. ನಮ್ಮ 4ನೇ ತಾರೀಕು ಕೊಟ್ಟರು ತರಕಾರಿ ಎಲ್ಲ ಸಪ್ರೇಟ್ ಮಾಡಿರ್ತಾರೆ. ಏನೋ ತಿನ್ನರಪ್ಪ, ತಂದೆ ತಾಯಿನ ಪಾಪ ಸ್ಕೂಲ್ಗೆಲ್ಲ ತರಕಾರಿ ಹಾಕಿ ಕಳಿದ್ರೆ ಸಪ್ರೇಟ್ ಮಾಡಿ ಬರೀ ಅದು ಮಾತ್ರ ತಿನ್ಬಂದಿದ್ರೆ ತರಕಾರಿ ತಿನ್ನಲ್ಲ. ಅದಕ್ಕೋಸ್ಕರ ಈ ಮಕ್ಕಳಿಗೆ ಆದಷ್ಟು ಗ್ರೀನ್ಸ್ ತರಕಾರಿ ಜಾಸ್ತಿ ತಿನ್ನೋಕೆ ಹೇಳಬೇಕು. ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿಬಿಟ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಸಾಮಾನ್ಯವಾಗಿ ಇವರು ಯಾವುದೇ ಹ್ಯಾಬಿಟ್ಸ್ಗೂ ಅಡಿಕ್ಟ್ ಆಗಲ್ಲ. ಸಾಮಾನ್ಯವಾಗಿ ಯಾವುದೇ ಕೆಟ್ಟ ಹ್ಯಾಬಿಟ್ಗೂ ಅಡಿಕ್ಟ್ ಆಗಲ್ಲ. ಆದರೆ ಆಗಿಬಿಟ್ರೆ ಖಂಡಿತ ಅದರಿಂದ ಹೊರಗಡೆ ಬರಲ್ಲ. ಸೊ ಅದು ಡೀಪಾಗಿ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ 4ನೇ ತಾರೀಕು ಹುಟ್ಟಿರೋ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು, ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಬೆಳೆಸಬೇಕು. ಯಾಕಂದರೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಜಾಸ್ತಿ ಇವರಿಗೆ. ಅದೇ ಥರ ನಾನು ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದೆ. ನಾನು ಬ್ಯಾಡ್ ಹ್ಯಾಬಿಟ್ಸ್ ಯಾವುದೇ ಕಲಿಯಲ್ಲ, ಕಲ್ತ್ರೆ ಬಿಡಲ್ಲ ಅಂತ ಹೇಳಿದೆ. ಸೊ ಯಾಕಂದ್ರೆ ಎಷ್ಟು ಡೀಪಾಗಿ ಹೋಗ್ತಾರೆ ಅಂದರೆ ಇವರು ಯಾವುದೇ ವಿಷಯದಲ್ಲೂ ತುಂಬ ಡೀಪಾಗಿ ಹೋಗೋದ್ರಿಂದ ಇವ್ರಿಗೆ ಫಸ್ಟಿಂದನೇ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಓವರ್ ಕಾನ್ಫಿಡೆನ್ಸ್ ತಂದೆ ಕಟ್ ಮಾಡಬೇಕು. ಯಾಕಂದರೆ ಎಜುಕೇಷನ್ 4ನೇ ತಾರೀಕು ಕೊಟ್ಟರು ಬುದ್ಧಿವಂತರೇ, ಸ್ಕೂಲಲ್ಲೇ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ. ಮನೆಗೆ ಬಂದು ಹೋಮ್ವರ್ಕ್ ಮಾಡಿದ್ರೆ ನಾನು ಆಮೇಲೆ ಮಾಡ್ತೀನಮ್ಮ, ನಾಳೆ ಮಾಡ್ತೀನಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಮ್ಮನಿಗೆ ಮಸ್ಕ ಆಗ್ಬಿಟ್ಟು ಹೋಮ್ವರ್ಕು ಮಾಡಲ್ಲ, ಆ ಥರ ಇದ್ಬಿಡ್ತಾರೆ. ಸೊ ಯಾಕಂದರೆ ಈ ಸ್ವಲ್ಪ ಧೈರ್ಯ ಹಠ ಇದೆಯಲ್ವಾ, ಅದು ಟೀಚರ್ಗೇನೋ ಒಂದು ಹೇಳ್ಬೋದು ಅಂತ ಅನ್ಕೊಂಡ್ಬಿಡ್ತಾರೆ. ಸಾಮಾನ್ಯಕ್ಕೆ ಸುಳ್ಳು ಹೇಳಲ್ಲ ಇವರು. ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಟ್ರೆ ಅಂದರೆ ಆ ಸುಳ್ಳೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ತಂದೆ ತಾಯಿಯವರು ಈ 4ನೇ ತಾರೀಕು ಮಕ್ಕಳು ಎಲ್ಲಿದ್ದಾರೋ ಅವರಿಗೆ ಒಳ್ಳೆತನ ಮೇಯ್ನು, ಒಳ್ಳೆ ಬುದ್ಧಿ ಕಲಿಸ್ಕೊಡೋದ್ರಿಂದ ಖಂಡಿತ ಗ್ರೇಟ್ ಪರ್ಸನ್ಸ್ ಆಗ್ತಾರೆ. ಹಾಗೆ 4ನೇ ತಾರೀಕು ಕೊಟ್ಟರೋರು ಹಾವು ಸಂಬಂಧ ಅಂದಾಗ ಹಾವು ತನ್ನ ಮನೇಲಿ ಯಾವತ್ತೂ ಇರಲ್ಲ. ಹಾವು ತನ್ನ ಮನೆಯಿಂದನೇ ದೂರ ಇರಬೇಕು. ಅಂದರೆ ಹಾವುಗೆ ಯಾವುದೇ ಮನೆ ಅಂತೂ ಇಲ್ಲ, ಯಾವುದೂ ಗೂಡು ಅಂತೂ ಇಲ್ಲ. ಹಾವು ವಾಸಿಸೋದು ಹುತ್ತದಲ್ಲಿ ವಾಸತೆ, ಹುತ್ತ ಮಾಡೋದು ಇರುವೆಗಳು. ಸೊ ಹಾಗಾದರೆ ಈ 4ನೇ ತಾರೀಕು ಅವರು ಮದುವೆಗೆ ಮೊದಲೇ ಸ್ವಂತ ಮನೆ ಕಟ್ಟೋ ಯೋಗ ಇರುತ್ತೆ ಇವರಿಗೆ. ಯಾಕಂದರೆ ಕಷ್ಟಗಳಿಂದ ಬಂದು ಹೇಗಾದರೂ ಮಾಡಿ ಮದುವೆ ಮೊದಲೇ ನಾನು ಮನೆ ಮಾಡಬೇಕು, ಮದುವೆ ಆದಮೇಲೆ ಸಕ್ಸಸ್ ಇರಬೇಕು, ಮದುವೆ ಆದಮೇಲೆ ನಾನು ಕಷ್ಟಪಡಬಾರ್ದು ಯೋಚನೆ ಮಾಡಿ ಮನೆ ಕಟ್ಟಿಬಿಡ್ತಾರೆ. ಆ ಮನೆ ಕಟ್ಟಿದ್ರೂ 4ನೇ ತಾರೀಕು ಆ ಮನೇಲಿ ವಾಸಿಸೋಕ್ಕಾಗಲ್ಲ. ಅಂದರೆ ಅಲ್ಲಿಂದ ದೂರನೇ ಇರಬೇಕು. ಹಾವು ಒಂದು ಜಾಗದಲ್ಲಿ ಇರಲ್ಲ, ಒಂದು ಜಾಗ ಸಂಚಾರ ಮಾಡ್ತಾನೆ ಇರುತ್ತೆ ಹೊತ್ತು ಒಂದು ಜಾಗದಲ್ಲಿ ಇರೋಕ್ಕಾಗಲ್ಲ. ಅಕಸ್ಮಾತ್ ಇದ್ರು ಅಂದರೆ 1 ವರ್ಷ ಇಲ್ಲ 2 ವರ್ಷ, ಅದಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ. ಸೊ ಇದರಿಂದ ಹೆಚ್ಚು ಹೋಗ್ತಾರೆ. ಫಾರಿನ್ ಕಂಟ್ರಿ ಹೆಚ್ಚು ಹೋಗಿ ಅಲ್ಲೇ ಸೆಟ್ಲ್ ಆಗೋ ಚಾನ್ಸಸ್ ಬರುತ್ತೆ. ಹಾಗೆ ಆ ಫಾರಿನ್ ಕಂಟ್ರಿದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋದು ಹೆಚ್ಚಿನ ಅಂಶ ಆಗುತ್ತೆ. ಹಾಗೆ ಇವ್ರಿಗೆ ಫ್ರೆಂಡ್ಸ್ ಹೆಚ್ಚು ಇರ್ತಾರಮ್ಮ. ಫ್ರೆಂಡ್ಸು ತುಂಬಾ ಇರ್ತಾರೆ. ಆದರೆ ಸೆಲೆಕ್ಟೆಡ್ ಫ್ರೆಂಡ್ಸ್ 4-5 ಜನ ಫ್ರೆಂಡ್ಸೇ. ಎಲ್ಲರ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಆದರೆ ಫ್ರೆಂಡ್ಶಿಪ್ ಅಂತ ಇಟ್ಕೊಳ್ಳೋದೇ 4-5 ಜನ, ಲಿಮಿಟೆಡ್ ಫ್ರೆಂಡ್ಶಿಪ್ ಅಂತ ಇರ್ತದೆ. ಹಾಗೆ ಇವರು ಫಿಸಿಕಲ್ ಹೇಗಿರ್ತಾರೆ, ಸ್ಟ್ರಕ್ಚರ್ ಹೇಗಿರ್ತಾರೆ ಅಂತ ನಾರ್ಮಲ್ ಆಗಿ ಇವರು ಬ್ರಾಡ್ ಫೇಸ್ ಅಂದರೆ ಅಗಲ ಮುಖ ಇರುತ್ತೆ. ಹಾಗೆ ರೌಂಡ್ ಹೆಡ್, ತಲೆ ರೌಂಡ್ ಆಗಿರುತ್ತೆ. ಥಿಕ್ ಹೇರ್ಸ್ ಇರುತ್ತೆ ಇವರಿಗೆ. ಹಾಗೆ ಆ್ಯಾವ್ರೇಜ್ ಹೈಟ್ ಇರ್ತಾರೆ ಇವರು ಸ್ನ್ಯಾಕ್ಸು, ಕುರುಕು ತಿಂಡಿ ತಿನ್ನೋದು ಜಾಸ್ತಿ. ನಮ್ಮ 4ನೇ ತಾರೀಕು ಕೊಟ್ಟರೋರ ಊಟಕ್ಕಿಂತಲೂ ಕುರುಕು ತಿಂಡಿ ತಿನ್ನೋದು ಜಾಸ್ತಿ. ಸೊ ಕುರುಕು ತಿಂಡಿ ತಿಂದಾಗ ಏನಾಗುತ್ತೆ, ಸ್ವಲ್ಪ ದಪ್ಪ ಆಗ್ತಾರೆ, ದಪ್ಪ ಹೊಟ್ಟೆ ಕೂಡ ಆಗ್ಬಿಡ್ತಾರೆ. ಸಾಮಾನ್ಯವಾಗಿ ಇವರು ಊಟದಾಗ ಸ್ವಲ್ಪ ಸಣ್ಣನೇ ಇರ್ತಾರೆ, ಹೋಗ್ತಾ ದಪ್ಪ ಆಗ್ಬಿಡ್ತಾರೆ. ಯಾಕಂದರೆ ಇವರು ಸಾಮಾನ್ಯವಾಗಿ ಈ ಮನೆ ಊಟ ಇಷ್ಟಪಡೋದಿಲ್ಲ, ಹೊರಗಿನ ಊಟನೇ ಜಾಸ್ತಿ ಇಷ್ಟಪಡ್ತಾರೆ. ಈ ಕುರುಕು ತಿಂಡಿಗಳು ಅಂತ ಹೇಳ್ತೀವಲ್ಲ ಅದನ್ನು ಜಾಸ್ತಿ ಇಷ್ಟಪಡೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಇವರು ಕುರುಕು ತಿಂಡಿ ತಿನ್ನೋದನ್ನ ಕಡಿಮೆ ಮಾಡಬೇಕು. ಆವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇವರು. ಸೊ ಹಾಗೆ ಇವರು ಜೋರಾಗಿ ನಗಬೇಕಾದ್ರೆ, ನಮ್ಮ 4ನೇ ತಾರೀಕು ಕೊಟ್ಟರು ಯಾರಾದರೂ ಜೋರಾಗಿ ನಗಬೇಕಾದ್ರೆ ಕಣ್ಣು ಮುಚ್ಕೊಂಡು ನಗ್ತಾರೆ.
ಫುಲ್ ಐಸ್ ಫುಲ್ ಕ್ಲೋಸ್ ಆಗಿರುತ್ತೆ. ಜ್ವರ ನಗೋದ್ರಿಂದ ಕಣ್ಣು ಮುಚ್ಚಿರ್ತಾರೆ. ಆಗ ತಿಳ್ಕೊಬೋದು ಇವ್ರು 4ನೇ ತಾರೀಕು ಬರುತ್ತಾ. ಭಾಳ ಈಸಿಯಾಗಿ ಕಂಡುಹಿಡ್ಬೋದು ಇವ್ರನ್ನ. ಹಾಗೆ ಇವ್ರ ಮ್ಯಾರಿಟಲ್ ಲೈಫ್ ಹೇಗಿದೆ ಅಂತ. ಮ್ಯಾರಿಟಲ್ ಲೈಫ್ ಇವ್ರದ್ದು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಬಟ್ ಲವ್ ಮ್ಯಾರೇಜೇ ಮ್ಯಾಕ್ಸಿಮಮ್ 99% ಲವ್ ಮ್ಯಾರೇಜೇ ಆಗೋದು. 1% ಅಪ್ಪ ಅಮ್ಮಗೋಸ ತ್ಯಾಗ ಮಾಡ್ಬೋದು, ಅದು ಬಿಟ್ಟರೆ ಲವ್ ಮ್ಯಾರೇಜೇ ಆಗೋದು. ಆದರೆ ಈ 4ನೇ ತಾರೀಕು ಗಂಡನಿಂದ ಹೆಂಡತಿಗೆ ಲಕ್ಕಿರುತ್ತೆ, ಹೆಂಡತಿಯಿಂದ ಗಂಡನಿಗೆ ಲಕ್ಕಿರುತ್ತೆ. ಸೊ ಮ್ಯಾರಿಟಲ್ ಲೈಫ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಹಲೋ, ನಮಸ್ತೆ, ಹೇಳಿ. ಮೇಡಮ್ ನಾನು ಯಶೋಧ ಅಂತ. ಹೇಳಿ ಯಶೋಧ. 27/77 ಡೇಟ್ ಆಫ್ ಬರ್ತ್. 27/77. ಹಾಂ, ಟೈಮಿಂಗ್ ಹೇಳಿ ಯಶೋಧ. ಟೈಮಿಂಗ್ಸ್ ಮಧ್ಯಾಹ್ನ 1 ಗಂಟೆ, ಮಧ್ಯಾಹ್ನ 1:15 ಒಳಗೆ ಮೇಡಮ್. ಮಧ್ಯಾಹ್ನ 1ರಿಂದ 1:15 ಒಳಗೆ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಮೈಸೂರಿಂದ. ಓಕೆ, ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಮೈಸೂರಿಂದ ಮೇಡಮ್. ನಮಸ್ಕಾರಮ್ಮ ಯಶೋಧ. ಹಲೋ. ಹೇಳಿ ಯಶೋಧ. ಸರ್, ನಮ್ಮದು ಮುಂದಿನ ಇದು ಹೇಗಿದೆ ಅಂತ ಹೇಳಿ. ಓಕೆ ಯಶೋಧ, ಪ್ರಶ್ನೆ ಏನು ಹೇಳಿ. ಸರ್, ನಮ್ಮ ಮುಂದಿನ ಜೀವನ ಹೇಗೆ, ಮುಂದಿನ ಜೀವನ ಹೇಗಿದೆ ಅಂತ. ಸೊ ಯಶೋಧ ಅಂತ ಹೆಸರು ಇಟ್ಕೊಂಡಿದ್ದೀರಲ್ಲ, ಯಶೋ ಅಂತ ಕರೆದು ಬಿಡ್ತಾರಮ್ಮ. ಅಂದ್ರೆ ನಮಗೆ ಜೀವನದಲ್ಲಿ ಬರೀ ಕಷ್ಟನೇ ಆಗೋಗಿದೆ. ನಾನು ಇಲ್ಲ, ಯಶೋಧ ಅಂದ್ರೆ ಯಶೋಧ ಕರೀತಾರೆ, ಏನು ಕರೀತಾರೆ ನಿಮ್ಮನ್ನ? ಏನ್ ಹೇಳಿ? ಯಶೋಧ ಅಂತ ಕರೀತಾರೆ, ಬೇರೆ ಏನು ಕರೀತಾರೆ ನಿಮ್ಮನ್ನ? ಯಶೋಧ ಅಂತಾನೆ ಕರೀತಾರೆ. ಓಕೆ, ಮದುವೆ ಆಗಿದೆ ಯಶೋಧ ಅವ್ರಿಗಲ್ವಾ? ಯಶೋಧ ಅಂತಾನೆ ಕರೀತಾರೆ. ಓಕೆ, ಮದುವೆ ಆಗಿದೆಯಮ್ಮ ಯಶೋಧ ಅವರೇ? ಆಗಿದೆ. ಓಕೆ, ಮದುವೆ ಆದ್ಮೇಲೆ ಸ್ವಲ್ಪ ಕಷ್ಟಗಳು ಸ್ಟಾರ್ಟ್ ಆಗಿರೋದು ನಿಮಗೆ. ಯಾಕಂದ್ರೆ ಹುಟ್ಟಿರೋದು 20ನೇ ತಾರೀಕು. ಮದುವೆ ಆಗಿದೆ ಸರ್. ಗೊತ್ತಾಯ್ತು. ನೀವು ಕೇಳಿಸ್ಕೊಳ್ಳಿ ನಾ ಹೇಳದ್ನ. ಓಕೆ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ನಿಮಗೆ ಅಲ್ವಾ? ಸೊ ಯಶೋಧ ಅಂತ ಹೆಸರಿಟ್ಕೊಂಡಿದ್ದೀರಾ. ಯಶೋಧ ಅಂತ ಹೆಸರಿಟ್ಕೊಂಡು ಮದುವೆ ಆದ್ಮೇಲೆ ಕಷ್ಟಗಳು ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ 20ನೇ ತಾರೀಕು ಕೊಟ್ಟಿದ್ದೀರಾ. ಯಶೋಧ ಅಂದ್ರೆ 27 ಬರುತ್ತೆ, 9 ಆಗುತ್ತೆ, 2ಕ್ಕೆ 9ಗೆ ಆಪೋಸಿಟ್ ಇರೋದ್ರಿಂದ ಕಷ್ಟಗಳು ಅವಾಗನೇ ಸ್ಟಾರ್ಟ್ ಆಗಿರೋದು. ಇವಾಗಲೇ ಯಾಕಪ್ಪ ಜೀವನನೇ ಬೇಡ ಅಂತ ಕೂಡ ಅನ್ಸ್ಬಿಟ್ಟಿದೆ ಯಶೋಧ ಅವ್ರಿಗೆ. ಖಂಡಿತ ಹೆಣ್ಮಕ್ಳು ಯಾವತ್ತೂ ಧೈರ್ಯ ಕೆಡಬೇಡ್ದಮ್ಮ. ಸೊ ಯಶೋಧ ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಈ ಜೊತೆಗೆ ನಿಮ್ಮ ಮ್ಯಾರಿಟಲ್ ಲೈಫ್ ಮದುವೆ ಡೇಟ್ ಹೇಳ್ತೀರಾ? ಮದುವೆ 28 ಓಕೆ 11 ಓಕೆ 99. ಎಷ್ಟು ಜನ ಮಕ್ಕಳಮ್ಮ? ಇಬ್ರು ಸರ್. ಯಾರು ಹೆಣ್ಮಕ್ಳಾ? ಒಂದು ಹೆಣ್ಣು ಒಂದು ಗಂಡು. ಓಕೆ, ಫಸ್ಟ್ ಹೆಣ್ಣಾ? ಗಂಡು. ಫಸ್ಟ್ ಗಂಡಾಗಿದೆ. ಸೊ ಹೆಲ್ತ್ ವಿಷಯ ಏನಿದೆಯಾ ಮಕ್ಕಳಿಗೆ ಹೆಲ್ತ್ ವಿಷಯ, ಆರೋಗ್ಯದಲ್ಲಿ ತೊಂದರೆ ಇದೆಯಾ? ಆರೋಗ್ಯ ಇದೆ ಅಂದ್ರೆ ನನ್ನ ಮಗ ತುಂಬಾನೇ ಡಲ್ ಇದ್ದಾನೆ ಸರ್. ಬೆಳಿಗ್ಗೆ ರಾತ್ರಿ ಕೆಲಸದೆಲ್ಲ ಬೆಳಿಗ್ಗೆ ಮಾಡ್ತಿರ್ತಾನೆ. ಎಜುಕೇಶನ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್. ಹೌದಮ್ಮ, ಯಾಕಂದ್ರೆ ನಾನು ಯಾಕೆ ಮಕ್ಕಳು ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಂದ್ರೆ 22ನೇ ತಾರೀಕು ಮದುವೆ ಆಗಿದ್ರೆ 2 + 8 2 ಚಂದ್ರ 8. 28 ಗೊತ್ತಾಯ್ತು. 28 ಅಂದ್ರೆ 2 ಚಂದ್ರ 8 ಶನಿ ಅಂತ ಹೇಳ್ತೀವಲ್ಲ. ಹಾಗೆ 1ನೇ ನಂಬರಲ್ಲಿ 28 ವೀಕ್ ನಂಬರ್ ಅಂತ ಹೇಳ್ತೀವಿ. 28ನೇ ತಾರೀಕು ಮದುವೆ ಆಗಿ ಯಾರೇ ಆಗಿರ್ಬೋದು, ಅವರು ಗಂಡ ಹೆಂಡತಿ ಅನ್ನೋನ್ಯತೆ ಇರಲ್ಲ. ಪ್ಲಸ್ ಹೆಲ್ತಲ್ಲಿ ಇಶ್ಯೂಸ್ ಪ್ರಾಬ್ಲಮ್ ಇರುತ್ತೆ, ಮಕ್ಳ ಹೆಲ್ತಲ್ಲಿ ಪ್ರಾಬ್ಲಮ್ ಇರುತ್ತೆ, ಮಕ್ಳ ಎಜುಕೇಷನ್ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ನಮ್ಮ ಮ್ಯಾರೇಜ್ ಡೇಟೇ ನಮ್ಮ ಫೌಂಡೇಶನ್ನು. ಆ ಫೌಂಡೇಶನ್ ಚೆನ್ನಾಗಿದ್ರೆ ಮನೆ ಕಟ್ಟಕ್ಕಾಗೋದು. ಸೊ 28ನೇ ತಾರೀಕು ಮದುವೆ ಆಗಿಂದ ಈ ತೊಂದರೆಗಳಿರುತ್ತೆ. ಖಂಡಿತ ನೀವು ಮರುಮಂಗಲಧಾರಣೆ ಮಾಡ್ಕೊಬೇಕು. ಮಾಡ್ಕೊಂಡು ತಿರುಪತಿಯಲ್ಲಿ ಇದಕ್ಕಿಂತ ಎಕ್ಸಾಂಪಲ್ಸ್ ಬೇಕೆ ನಮ್ಮ 28ನೇ ತಾರೀಕು ವೀಕ್ ನಂಬರ್. ಹೇಳಿ ಯಶೋಧ ಅವರೇ. ಓಕೆ, ನೋಡಿ, ನೀವು ಆದಷ್ಟು ನೇರವಾಗಿ ಬಂದು ಭೇಟಿ ಮಾಡಿ. ನಾನು ತಿಳ್ಕೊಳ್ಳಿ, ಹೆಸರು ಬದಲಾವಣೆ ಮಾಡಿ. ಅಟ್ಲೀಸ್ಟ್ ಇನ್ನು ಮುಂದೆ ಚೆನ್ನಾಗಿರೋಕೆ ನೀವು ನಿಮ್ಮ ಮಕ್ಕಳು ಚೆನ್ನಾಗಿರೋ ಯೋಚನೆ ಮಾಡಮ್ಮ, ಒಳ್ಳೇದಾಗತ್ತೆ. ನಿಮ್ಮ ಪರಿಹಾರಗಳು ಆದಷ್ಟು ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಶಕ್ತಿ ದೇವಸ್ಥಾನಕ್ಕೆ, ಶಕ್ತಿ ದೇವರು, ಚಾಮುಂಡೇಶ್ವರಿ, ನಿಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹೋಗ್ತಾ ಬನ್ನಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾರೆ. ನಿಮ್ಗೆ ಅದೇ ಧೈರ್ಯ ಕೊಡೋದು. ಸೊ ನಿಮಗೆ ನೀವು ಕೆಲಸ ಮಾಡ್ತಾ ಇದ್ರೆ ಏನು ಮಾಡ್ತಿದ್ದೀರಾ ನೀವೀಗ? ಓಕೆ, ಕೆಲಸ ಮಾಡೋದಕ್ಕೆ ಇದಕ್ಕೆಲ್ಲ ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ನೇರವಾಗಿ ಬಂದು ಭೇಟಿ ತಿಳಿಸ್ಕೊಡ್ತೀನಮ್ಮ ನಾನು. ಸೊ ನೋಡಮ್ಮ, 28ನೇ ತಾರೀಕು ನಾವು ವೀಕ್ ನಂಬರ್ ಅಂತ ಹೇಳ್ತೀವಿ. ಗಂಡ ಹೆಂಡತಿ ಅನ್ಯೋನ್ಯಾಗಿರಲ್ಲ ಅಂದರೆ ಒಂದಾಗ ಗಂಡ ಹೋಗಿರ್ಬೋದು ಅಥವಾ ಸಪ್ರೇಷನ್ ಆಗಿರ್ಬೋದು. ನೋಡಿ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ ಪಾಪ ಯಜಮಾನ್ರು ಇಲ್ಲ ಅಂತ ಹೇಳಿದಾಗ ಆ ಡೇಟ್ಸು ಕರೆಕ್ಟ್ ಇರಲ್ಲ. ಸೊ ಕಾಶ ಕಡಿಮೆ ಇರೋದ್ರಿಂದ ಭಾಳ ಬೇಗ ಮುಗಿಸ್ಬಿಡೋಣ ನಮ್ಮ ಇದನ್ನು. ಸೊ ಇನ್ನೂ ಹೆಚ್ಚು ಹೇಳಬೇಕು, ಇದರಲ್ಲಿ ಹೆಲ್ತ್ ವಿಷಯದಲ್ಲಿ ಇವರಿಗೆ ಪಿತ್ತ ಹೆಚ್ಚಿರುತ್ತೆ, ಹಾಗೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ, ಸ್ಟಮಕ್ ಹೊಟ್ಟೆ ಪ್ರಾಬ್ಲಮೇ ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಅದರಿಂದ ಇವರು ಮಲಗಬೇಕಾದ್ರೆ ಸ್ವಲ್ಪ ಹೊಟ್ಟೆ ಕೆರಡಾಕೆ ಮಲಗೋದು ಹೆಚ್ಚಿರುತ್ತಮ್ಮ. ಸೊ ಅದಕ್ಕೋಸ್ಕರ ಹೆಲ್ತ್ ವಿಷಯದಿಂದ ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡು ಒಳ್ಳೆಯದು. ಹಾಗೆ ಓಂ ದುರ್ಗಾಯ ನಮಃ ಅಂತ ಹೇಳ್ಬಿಟ್ಟು ಶ್ಲೋಕ ಹೇಳ್ಕೊಳ್ಬೇಕು, ಅಥವಾ ಓಂ ರಾಹುವೇ ನಮಃ ಅಂತ ಹೇಳ್ಕೊಳ್ತಾ ಇದ್ರೆ ಒಳ್ಳೆಯದು. ಇವರು ಲಕ್ಕಿ ಟಿಪ್ಸ್ ಹೇಳಿದ್ರೆ 1, 5, 6 ಲಕ್ಕಿ ಡೇಟ್ಸ್ ಇರುತ್ತೆ ಅವರಿಗೆ. 4, 8, 9 ಇದು
ಇವ್ರು 4ನೇ ತಾರೀಕು ಹುಟ್ಟಿದ್ರು 4ನೇ ತಾರೀಕು ನಾವು ಕೆಲಸ ಮಾಡಬಾರ್ದು ಅಂತ ಹೇಳ್ತೀವಿ, ಅನ್ಲಕ್ಕಿ ಡೇಟ್ಸ್ ಅಂತ. ಸೊ ಇವ್ರಿಗೆ ಲಕ್ಕಿ ಕಲರ್ ಬ್ಲೂ, ವೈಟ್, ಗೋಲ್ಡ್, ಯೆಲ್ಲೋ, ಆ್ಯಶ್ ಕಲರ್ಸ್, ಸೊ ಹಾವಿನ ಕಲರು ಅಂತ ಹೇಳ್ತೀವಲ್ಲ ಆ ಕಲರ್ಸ್ ಹೆಚ್ಚು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಹಾಗೆ ಗೋಮೇಧಿಕ, ಬೆಳಗ್ಗೆ ಉಂಗುರದ ಬೆರಳಿಗೆ ಜೆಂಟ್ಸು, ಎಡಗೆ ಉಂಗುರದ ಬೆರಳಿಗೆ ಲೇಡೀಸ್ ಗೋಮೇಧಿಕ ಹಾಕೊಂಡ್ರೆ ಒಳ್ಳೆಯದು. ಲಕ್ಕಿ ಮೆಟಲ್ದಾಗ ಸಿಲ್ವರ್ ಮತ್ತು ಗೋಲ್ಡ್ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಲಕ್ಕಿ ಗಾಡ್ ಅಂತ ಹೇಳಿದ್ರೆ ನಾಗದೇವತೆಗೆ ಪೂಜೆ ಮಾಡೋದು ಒಳ್ಳೆಯದು. ನಾಗದೇವತೆ ಪೂಜೆ ಮಾಡೋದ್ರಿಂದ ಖಂಡಿತ ಇವ್ರು ಏನು ಅನ್ಕೊಂಡಿರೋ ಕೆಲಸಗಳು ಆಗ್ಬಿಡುತ್ತೆ. 48 ಡೇಸ್ ಇವ್ರು ಏನು ಅನ್ಕೊಂಡಿರೋ ಕೆಲಸ 48 ಡೇಸ್ ಹುತ್ತ ಸುತ್ಕೊಂಡ್ಬರೋದು, ನಾಗದೇವತೆ ಪೂಜೆ ಮಾಡೋದು ಇವ್ರು ಅನ್ಕೊಂಡಿದ್ದ ಕೆಲಸಗಳಲ್ಲಿ ಆಗಿಬಿಡುತ್ತೆ. ಮಕ್ಕಳಿಗೆ ಬೇಕಿದ್ರೆ ಆ ಕೆಲಸ, ಎಜುಕೇಷನ್ ಬೇಕಿದ್ರೆ ಅದು ಕೂಡ ಸಪೋರ್ಟ್ ಆಗುತ್ತೆ. ಹಾಗೆ ನಾನು ಹೇಳಿದೆ ಓಂ ರಾಹುವೇ ನಮ ಅಂತ. ನಾವು ಹೇಳಿದೆ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಈ ಡೇಟಲ್ಲಿ ಹುಟ್ಟಿದ್ದು 4ನೇ ತಾರೀಕು ಕೊಟ್ಟಿರೋಲ್ಲ. SP ಬಾಲಸುಬ್ರಹ್ಮಣ್ಯಂ 4ನೇ ತಾರೀಕು ಕೊಟ್ಟಿರೋದಮ್ಮ. ನಮ್ಮ ತಾರಾ ಅವರು 4ನೇ ತಾರೀಕು ಕೊಟ್ಟಿರೋದು. ತ್ರಿಷಾ ಅಂತ ತಮಿಳು ತೆಲುಗಲ್ಲಿ ಆಗ್ತಿದ್ದಾರೆ, ಅವರು 4ನೇ ತಾರೀಕು ಕೊಟ್ಟಿರೋದು. ನಮ್ಮ ಪ್ರಿಯಾಮಣಿ ಬೆಂಗಳೂರಲ್ಲಿ ಇದಾರಲ್ಲ ಅವರು 4ನೇ ತಾರೀಕು ಕೊಟ್ಟರು. ಫೇಮಸ್ ಪರ್ಸನ್ಸ್ ಅಂದರೆ ನಮ್ಮ ಕಣ್ಣಲ್ಲಿ ಕಾಣ್ತಾ ಇರೋದು ಫೇಮಸ್ ಪರ್ಸನ್ಸ್ ಇವರು 4ನೇ ತಾರೀಕು ಕೊಟ್ಟರು. ಎಷ್ಟು ಟ್ಯಾಲೆಂಟ್ ಇದೆ ನೋಡಿ, SP ಬಾಲಸುಬ್ರಹ್ಮಣ್ಯಂ ಮೀರ್ಸೋರೇ ಯಾರು ಇಲ್ಲ ಇವತ್ತು. ಸೊ 4ನೇ ತಾರೀಕು ಕೊಟ್ಟರು ಎಷ್ಟು ಗ್ರೇಟ್ ಇರ್ತಾರೆ. ಸೊ ಅದೇ ಥರ ನಮ್ಮ ಮಕ್ಕಳಿಗೆ, ಯಾಕಂದರೆ ಇವರು ಮ್ಯೂಸಿಕಲ್ಲೂ ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮ್ಯೂಸಿಕ್ ಕಲೆಯಲ್ಲೇ ತುಂಬ ಒಳ್ಳೆ ಹೆಸರು ಮಾಡೋ ಯೋಗ ಇದೆ. ಸೊ ಅದಕ್ಕೋಸ್ಕರ ಮ್ಯೂಸಿಕ್ಕು ಒಳ್ಳೆ ಇಂಪಾರ್ಟೆನ್ಸ್ ಕೊಡುತ್ತೆ, ಅದು ಮಾಡ್ಕೊಬೋದು. ಓಕೆ, ತುಲಾರಾಶಿಯವ್ರ ಬಗ್ಗೆ. ತುಲಾರಾಶಿಯವರು ಸ್ವಲ್ಪ ಈ ವರ್ಷ 1 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. ತುಲಾರಾಶಿ ಶನಿ ರಾಹು ಹೊತ್ತಿಗೆ ತುಲಾರಾಶಿ ಮನೇಲಿದ್ದಾರೆ. ಸೊ ತುಲಾಲಿ ಶನಿ ಹುಚ್ಚನಾಗಿದ್ರೂ ಈ 1 ವರ್ಷದಿಂದ ಏನು ಕಷ್ಟಪಡ್ತಾರೆ ಸರ್, ಈ ವರ್ಷ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹೆಲ್ತ್ ಇಶ್ಯೂಸ್ ಸ್ವಲ್ಪ ಕೊಡುತ್ತೆ ಅವರಿಗೆ. ಮತ್ತು ಇವರು ಕೋಪದಿಂದ ಮತ್ತು ಆರ್ಗ್ಯುಮೆಂಟಿಂದ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ಇವರಿಗೆ. ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು. ಆಕ್ಸಿಡೆಂಟ್ಸ್ ಆಗೋ ಸ್ವಲ್ಪ ಬರುತ್ತೆ. ಸೊ ಅದಕ್ಕೋಸ್ಕರ ಇವರು ಟ್ರಿಪ್ ಮಾಡೋದು, ಟ್ರಾವೆಲ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದರೆ ಅಕಸ್ಮಾತ್ ಟ್ರಿಪ್ ಹೋಗಲೇಬೇಕು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ನ ಕರ್ಕೊಂಡು ಹೋಗೋದ್ರಿಂದ ಇವರಿಗೆ ಸ್ವಲ್ಪ ಸಕ್ಸಸ್ ಕೊಡುತ್ತೆ. ಹಾಗೆ ಇವರು ಏನು ರೆಮಿಡೀಸ್ ಮಾಡ್ಕೋಬೇಕು ಅಂತ, ನಾನ್ ವೆಜಿಟೇರಿಯನ್ ಫುಡ್ಡು ಶನಿವಾರ ದಿವಸ ತಿನ್ನಬಾರ್ದು. ಹಾಗೆ ಹನುಮಾನ್ ಚಾಲೀಸ್ ಓದ್ತಾ ಇರಬೇಕು, ಶನೇಶ್ವರನ ಪ್ರಾರ್ಥನೆ ಮಾಡಬೇಕು. ಇದು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಯಾರಿಗಾರು ಸಹಾಯ ಮಾಡೋದು ಒಳ್ಳೆಯದು. ಅಂದರೆ ಅನಾಸಹಾಯನೇ ಆಗಬೇಕು ಅಂತಿಲ್ಲ, ಇವ್ರಿಗೆ ಗೈಡೆನ್ಸ್ ಗೊತ್ತಿರೋದಲ್ಲ, ಗೊತ್ತಿರೋಂಥ ತಿಳಿಸ್ಕೊಟ್ಟು ಒಳ್ಳೆ ರೀತಿಯಲ್ಲಿ ಹೋಗೋಂಗೆ ಹೇಳ್ಕೊಟ್ರು ಸಾಕು ಇವರು. ಹಾಗೆ ಒಂದು ಶ್ಲೋಕ ಹೇಳ್ಕೊಬೇಕು ಇವರು. ಓಂ ತತ್ವ ನಿರಂಜನಾಯ ತಾರಕ ರಾಮಾಯ ನಮಃ ಅಂತ ಹೇಳ್ಬಿಟ್ಟು ಈ ಶ್ಲೋಕನ 108 ಸಲ ಡೈಲಿ ಹೇಳ್ಕೊತಾ ಬಂದರೆ ಈ ಕಷ್ಟಗಳಿಂದ ಹೊರಗಡೆ ಬರ್ತಾರಮ್ಮ. ಓಕೆ, ಸಾಕಷ್ಟು ಮಾಹಿತಿಗಳನ್ನ ಈ ದಿನದ ಸಂಚಿಕೆಯಲ್ಲಿ ಕೂಡ ತಿಳಿಸ್ಕೊಡೋ ಧನ್ಯವಾದಗಳು ಗುರುಗಳೇ. ನೋಡೋದಲ್ಲ ವೀಕ್ಷಕರೇ, ಈ ದಿನದ ಅಕ್ಷರ ಭವಿಷ್ಯ ನೀರು ಪ್ರಸಾರದ ಕಾರ್ಯಕ್ರಮದಲ್ಲಿ 4ನೇ ತಾರೀಕು ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರು. ಹಾಗೆ ತುಲಾ ರಾಶಿಯವರು ಅಂತಂದ್ರೆ ಪ್ರತಿ ಶುಕ್ರವಾರ ಕೂಡ ಒಂದೊಂದು ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾರೆ, ಯಾವುದನ್ನ ಮಾಡಬಹುದು ಯಾವುದನ್ನ ಮಾಡಬಾರ್ದು ಅಂತ. ಸೊ ಇವತ್ತು ಕೂಡ ರಾಶಿಯ ಬಗ್ಗೆ ತಿಳಿಸಿದ್ದಾರೆ, ತುಲಾ ರಾಶಿಯವರ ಬಗ್ಗೆ. ನೀವು ಕೂಡ ನೇರವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ದರೆ ನಮ್ಮ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 7, 6 ಕ್ರಾಸ್ ಭಾರತಿ ಲೇಔಟ್, ST ಪಾಳ್ಯ, ನಿಯರ್ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, ಬೆಂಗಳೂರು 29. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು. ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ ವೀಕ್ಷಿಸಿ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ.